ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಿಶೇಷ ಸಂದರ್ಶನ. ನಾನು ನಿಮ್ಮ ರಾಘವ ಸೂರ್ಯ. ಈಗಾಗಲೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಇರುವಾಗ, ಮತದಾನ ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಇರುವಾಗ, ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳಿಗೂ ಕೂಡ ಒಂದ್ ರೀತಿ ಪರೀಕ್ಷೆ, ಮತದಾರರಿಗೂ ಕೂಡ ಒಂದ್ ರೀತಿ ಕ್ಯೂರಿಯಾಸಿಟಿ, ಅಭ್ಯರ್ಥಿಗಳಿಗಂತೂ ಆ ಪಕ್ಷದ ದೊಡ್ಡ ದೊಡ್ಡ ನಾಯಕರಿಗೆ ಒಂದ್ ರೀತಿ ಢವಢವ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಈಗ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸ್ಥಳೀಯ ಸಮಸ್ಯೆಗಳನ್ನ, ರಾಜ್ಯದ ಸಮಸ್ಯೆಗಳನ್ನ, ದೇಶದ ದೃಷ್ಟಿಕೋನವನ್ನ, ಆಯಾಯ ಕ್ಷೇತ್ರದ ಅಭ್ಯರ್ಥಿಗಳು ಹೇಗ್ ನೋಡ್ತಾರೆ ಅನ್ನೋದನ್ನ ನಾವು ಅವಲೋಕನ ಮಾಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ, JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಮಸ್ಕಾರ. ಎಷ್ಟು ಬ್ಯುಸಿ ಆಗಿರ್ತೀರಿ ಅನ್ನೋದಕ್ಕೆ ಮೋಸ್ಟ್ಲಿ ಇದು ಕೂಡ ಸಾಕ್ಷಿ ಅಂತ ಅನ್ಸುತ್ತೆ. ಅದು ಚುನಾವಣೆ ಸಂದರ್ಭದಲ್ಲಿ ಇದು ದಿನ ರೂಟೀನ್ ಆಗ್ಬಿಟ್ಟಿದೆ ನಮ್ಗೀಗ. ಯಾಕಂದ್ರೆ ನಾವು ಚುನಾವಣೆಗೆ ಅಂತಲ್ಲ, ಚುನಾವಣೆಗಿಂತ ಮುಂಚೆನೂ ಕೂಡ ಸಾರ್ವಜನಿಕರ ಜೀವನ ಜೊತೆ ಇರ್ಬೇಕು ಅನ್ನೋ ಸಂದರ್ಭದಲ್ಲಿ ನಾವು ತಿಂಡಿ ಊಟ ಅನ್ನೋದ್ ಲೆಕ್ಕಿಸಬಾರ್ದು. ಅವರ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗಂತದ್ರಲ್ಲಿ ನಾವು ಮುಂದಿರ್ಬೇಕು. ಹಾಗಾಗಿ ಒಂದೊಂದ್ಸರಿ ನಾವು ತಿಂಡಿ ಮನೇಲಿ ಮಾಡಕ್ ಆಗದೆ ಇದ್ರು ಕೂಡ ಕಾರಲ್ಲಿ ಹಂಗೇನೆ ತಿಂಡಿ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋ ಅಂತದ್ ಇರ್ಬೋದು. ಈಗ್ಲೂ ಚುನಾವಣೆ ಇರೋದ್ರಂತೂ ಈ ಸಂದರ್ಭದಲ್ಲಿ ಕೇಳಂಗಿಲ್ಲ. ಹಾಗಾಗಿ ಎಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಲೇಬೇಕು. ನಾವೀಗ ಈ ಜರ್ನಿನ ಶುರು ಮಾಡಿದ್ದು ಎಲ್ಲಿಂದ ಗೊತ್ತೇ? ಹರದನಹಳ್ಳಿಯ ದೇವಸ್ಥಾನದಿಂದ. ಪ್ರಜ್ವಲ್ ರೇವಣ್ಣ ಅವರು ಪ್ರತಿನಿತ್ಯ ಅಲ್ಲಿ ಭೇಟಿ ಕೊಡ್ತಾರೆ. ಭೇಟಿ ಕೊಡದೆ ಬೇರೆ ಯಾವುದೇ ಇಂಟರ್ವ್ಯೂ ಕೊಡೋದಾಗ್ಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಅವರು ಆರಂಭ ಮಾಡಲ್ಲ ಅನ್ನೋ ಮಾತಿದೆ. ಯಾವಾಗಿಂದ ಈ ದೈವ ಭಕ್ತಿ ಇರ್ಬೋದು, ದೇವಸ್ಥಾನಕ್ಕೆ ಬರೋದಿರ್ಬೋದು, ಚಿಕ್ಕಂದಿನಿಂದಲೂ ಇತ್ತ ತಾವು ತಿಂತ ಮಾತಾಡ್ಬೋದು? ಸರ್, ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಒಬ್ಬ ಶಿವನ್ ಭಕ್ತ ಸರ್. ನಾನು ಅದ್ರಲ್ಲೂ ಕೂಡ ಹರದನಹಳ್ಳಿ ಶಿವ ಅಂದ್ರೆ ನಾನು ಪ್ರತಿ ಸೋಮವಾರನು ಕೂಡ ಮಿಸ್ ಮಾಡ್ದೇನೆ ಎಲ್ಲೂ ಹೋಗಲ್ಲ. ಅಂತದ್ರಲ್ಲಿ ಅದು ಈ ಕ್ಷೇತ್ರದಲ್ಲಿ ಇದ್ರೆ, ಜಿಲ್ಲೆಯಲ್ಲಿ ಇದ್ರೆ, ಇನ್ನ ಕ್ಷೇತ್ರದಲ್ಲಿ ಇದ್ರೆ ಅಂತೂ ಪ್ರತಿ ದಿವ್ಸನೂ ಕೂಡ ಭೇಟಿ ಮಾಡಿ ಶಿವನ ಒಂದು ಆಶೀರ್ವಾದ ತಗೊಂಡು, ದೇವಸ್ಥಾನಕ್ಕೆ ಭೇಟಿ ಮಾಡಿ ಶಿವನ ಆಶೀರ್ವಾದ ತಗೊಂಡು ನಂತರ ಏನೇ ಕಾರ್ಯಾಚರಣೆಗಳಿದ್ರು ಅದನ್ನ ಪ್ರಾರಂಭ ಮಾಡಿ. ನನ್ಗೆ ಗಿಲ್ಟ್ ಆಗ್ತಾ ಇದೆ ನಿಮ್ಮನ್ನ ತಿನ್ನೋಕೆ. ತೊಂದ್ರೆ ಇಲ್ಲ. ಹೇಗೆ ಈಗ ಒಂದು ಹರದನಹಳ್ಳಿ ಅಂತ ಹೇಳಿದ ತಕ್ಷಣ ಅಲ್ಲಿ ನಿಮ್ಮ ಬೇರು ಊರು ಎಲ್ಲವೂ ನಮ್ಮ ತಾತ ಹುಟ್ಟಿದ ಊರದು. ದೇವೇಗೌಡರದು ಒಂದ್ ಚಿಕ್ಕ ಮನೆನೂ ಕಟ್ಟಿದ್ವಿ. ಮೊದ್ಲು ಇದು ಹಂಚಿನ ಮನೆ ಇತ್ತು, ಈಗ ಒಂದ್ ಸ್ವಲ್ಪ ಚಿಕ್ಕ ಮನೆನೂ ಕಟ್ಟಿದೀವಿ. ಈಗ ಅಲ್ಲಿ ಪ್ರತಿದಿನ ನಾನು ಪೂಜೆ ಮಾಡಿ ಶಿವನ ಆಶೀರ್ವಾದ ತಗೊಂಡು, ನನಗೆ ನಾನು ಮೊದ್ಲೇ ಹೇಳ್ದಂಗೆ ಶಿವ ಭಕ್ತ, ನಾನು ಶಿವನ ಆಶೀರ್ವಾದ ಪಡೆದು ನಂತರ ಏನೇ ಒಂದು ಪ್ರಕ್ರಿಯೆಗಳಿದ್ರು, ಇದು ಬರೀ ಚುನಾವಣೆ ಅಂತಲ್ಲ, ಯಾವುದೇ ಸಂದರ್ಭದಲ್ಲಾಗ್ಲಿ ಒಂದು ನಮಸ್ಕಾರ ಮಾಡಿ ನಂತರ ಹೋಗೋದು. ಅಂದ್ರೆ ಮೋಸ್ಟ್ಲಿ ನಿಮ್ಮ ಕುಟುಂಬದಲ್ಲೇ ಅದು ರಕ್ತಗತವಾಗಿ ಬಂದಿದೆ ದೈವ ಭಕ್ತಿ ಅನ್ನೋದು ಅಂತ ಅವಧಿನ ಪೂರ್ಣಗೊಳಿಸ್ತಾ ಇದ್ರಿ. ಈಗ 2ನೇ ಬಾರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಿ. ಹೆಂಗಿತ್ತು? ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್? ಸರ್, 5 ವರ್ಷದಲ್ಲಿ ನಾವು ಚುನಾವಣೆ ರಾಜಕೀಯದಲ್ಲಿ ಹೊರಗಿದ್ದಕ್ಕಿಂತ ಈ 5 ವರ್ಷದ ಅನುಭವ ಇದಿಲ್ಲ. ಅಂದ್ರೆ ನಾನು 13 ವರ್ಷ ಆಯ್ತು, ಈಗಾಗಲೇ 14 ವರ್ಷ ಆಯ್ತು ಚುನಾವಣೆ ರಾಜಕೀಯ ಬಂದು. 14 ವರ್ಷದಲ್ಲಿ ಇವಾಗ 5 ವರ್ಷ ಒಬ್ಬ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದು. ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೂ ಒಬ್ಬ ಸಂಸದನಾಗಿ ಕೆಲಸ ಮಾಡೋದಕ್ಕೂ ಬಹಳ ಜಾಗೃತ ವ್ಯತ್ಯಾಸ. ಹಾಗಾಗಿ ಒಬ್ಬ ಸಂಸದನಾಗಿ ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಯಾವ್ಯಾವ ರೀತಿ ಎಲ್ಲಾ ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜಕೀಯ ಶಕ್ತಿ ತುಂಬಬೇಕು, ಪ್ರತಿಯೊಂದು ಸಮಾಜನ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಮುಖ್ಯವಾದ ಗುರಿ ಹಾಸನ ಜಿಲ್ಲೆ ಇಸ್ ನೋನ್ ಫಾರ್ ಪ್ರಗತಿ, ಅಂದ್ರೆ ಕೆಲ್ಸಕ್ಕೆ. ಹಾಗಾಗಿ ಆ ಪ್ರಗತಿನೂ ಕೈ ಬಿಡಿದ್ದೇನೆ. ಇವತ್ತು ಸುಮಾರು 15,500 ಕೋಟಿ ರೂಪಾಯಿ ಅನುದಾನ ಕೇಂದ್ರದಿಂದ ವಿರೋಧ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ 15,500 ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ನನ್ನ ಅನಿಸಿಕೆ ಪ್ರಕಾರ, ಯಾಕಂದ್ರೆ ಯಾವತ್ತೂ ಕೂಡ ನಮ್ಮನ್ನ ನಾವೇ ಹೋಗ್ಲಿಕ್ಕೆ ಹೋಗ್ಬಾರ್ದು. ಆದ್ರೆ ನನಗೊಂದು ಮನ್ಸು ನೆಮ್ಮದಿ ಇದೆ. ನಾನು 5 ವರ್ಷದಲ್ಲಿ ಸಮಗ್ರವಾಗಿ ಕೆಲಸ ಮಾಡಿ ಜನರ ವಿಶ್ವಾಸನ, ಪ್ರೀತಿನ ಗೆದ್ದಿದ್ದೀನಿ ಅನ್ನೋ ಭಾವನೆ. ಅಂದ್ರೆ ಈಗ ನೀವು ಎಷ್ಟೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಒಬ್ಬ ಫಸ್ಟ್ ಟೈಮ್ MP ಆದಾಗ ಸಹಜವಾಗಿ ನಿಮ್ಗೆ ಏನು ಎತ್ತ ಅಂತ ಒಂದು ಗೊತ್ತಾಗ್ತಿರಲ್ಲ. ಒಂದಿಷ್ಟು ಹಿರಿಯರ ಮಾರ್ಗದರ್ಶನ ಇರುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ರಾಜಕೀಯವಾಗಿ ಬರುವಂತ ಟೀಕೆ ಟಿಪ್ಪಣಿಗಳನ್ನ ಎದುರಿಸಲಿಕ್ಕೆ ಹೆಂಗ್ ರೆಡಿ ಆದ್ರಿ ನೀವು ಅಂತ? ಸರ್, ಈಗ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸರ್ ಬಹಳಷ್ಟು ಕೇಡರ್ ಸಿಸ್ಟಮ್ ಇದೀವಿ ನಾವು. ಇಲ್ಲಿ ಏನಂದ್ರೆ
ದೊಡ್ಡವರು ರೇವಣ್ಣ ಸಾಹೇಬ್ರು, ನಂತರ ಬಹಳಷ್ಟು ಸೀನಿಯರ್ಸ್ MLAಗಳು, ನಂತರ ಸೀನಿಯರ್ಸ್ ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳೆಲ್ಲ ಇದ್ದಾರೆ. ಸೊ ನಾನು ರಾಜಕೀಯದ ಜೀವನ ಪ್ರಾರಂಭ ಮಾಡಿದಾಗ, ಸಂಸದನಾದಾಗ ಒಂದ್ ಸ್ವಲ್ಪ ಮಟ್ಟಕ್ಕೆ ಬಹಳಷ್ಟು ನನಗೆ ರಾಜಕೀಯ ಕುಟುಂಬದಿಂದನೇ ಬಂದಿರೋದ್ರಿಂದ ನನಗೆ ಒಂದಷ್ಟು ಐಡಿಯಾಗಳು ಇತ್ತು ಆಗ್ಲೇ, ಯಾವ ತರ ಹೆಂಗೆ ನಡ್ಕೊಳ್ಬೇಕು, ನಡೆಸಬೇಕು ಅನ್ನೋದ್ರ ಬಗ್ಗೆ ಅಡ್ಮಿನಿಸ್ಟ್ರೇಷನ್. ಆದ್ರೆ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಂತ ಸಂದರ್ಭದಲ್ಲಿ ನನ್ನ ತಂದೆ ಸ್ಥಾನದಲ್ಲಿ ನಿಂತು ಇವತ್ತು ಎಲ್ಲಾ ಶಾಸಕರುಗಳನ್ನು ಕೂಡ, ಜೊತೆಗೆ ಎಲ್ಲಾ ಮುಖಂಡರುಗಳು, ಇವತ್ತೆಲ್ಲಾ ಕಾರ್ಯಕರ್ತರುಗಳು, ಅದ್ರ ಜೊತೆಗೆ ದೊಡ್ಡವ್ರ ಸಹಕಾರ, ರೇವಣ್ಣ ಸಾಹೇಬ್ರು ಸಲಹೆ ಸಹಕಾರ, ಎಲ್ಲರ ಒಂದು ಸಹಕಾರ ಸಲಹೆಗಳಿಂದ ಇವತ್ತು ಒಂದು ಉತ್ತಮವಾದಂತ ಸಂಸತ್ನಲ್ಲಿ ಒಬ್ಬ ಸಂಸತ್ನಾಗಕ್ಕೆ ಅವಕಾಶ ಆಯ್ತು ಸರ್. ಹಾಗಾಗಿ ಈ ಕ್ರೆಡಿಟ್ ಏನಿದ್ರು ನಮ್ಮ ಜಿಲ್ಲೆ ಜನತೆಗೆ ಸೇರ್ಬೇಕು ಹೊರತು ನನಗಲ್ಲ ಅಂತ ಹೇಳಿ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ತಾವು ಸಂಸದರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಏನಾದ್ರು ಮಿಸ್ ಮಾಡ್ಕೊಳ್ತಿದ್ದೀರಾ? ಇಂಜಿನಿಯರ್ ಆಗಿದ್ರೆ ಏನು ಅದ್ರಲ್ಲಿ ವರ್ಕ್ ಮಾಡಿದ್ರೆ ಚೆನ್ನಾಗಿತ್ತು, ಅಯ್ಯೋ ಎಲ್ಲೋ ಬಂದೆ ಸಿಕ್ಕಾಕೊಂಡೆ ಅಂತ ಫೀಲ್ ಯಾವತ್ತಾದ್ರೂ ಆಗಿದ್ಯಾ? ಇಲ್ಲ, ಯಾವತ್ತೂ ಇಲ್ಲ. ನಮ್ ತಾಯಿ ಒಂದು 3 ಅವಕಾಶ ಕೊಟ್ಟಿದ್ರು. ಒಂದು ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ, ಎರಡನೇದು ರಾಜಕೀಯ ಮಾಡೋದಾದ್ರೆ ಕಂಟಿನ್ಯೂ ಮಾಡುವಂತ, ಮೂರನೇದು ಒಂದು ಚಿಕ್ಕ ಫ್ಯಾಕ್ಟ್ರಿನೋ ಇಂಡಸ್ಟ್ರಿನೋ ಹಾಕೊಡ್ತೀನಿ, ಅದ್ರ ಮುಖಾಂತರ ಬೆಳ್ಕೋ ಅಂತ 3 ಅವಕಾಶ ಕೊಟ್ಟಿದ್ರು. ಆಗ ನಾನು ರಾಜಕೀಯ ಜೀವನನ ಇಷ್ಟಪಟ್ಟು ಬಂದೆ ನಾನು. ಆದ್ರೆ ಕೆಲವು ಸಂದರ್ಭದಲ್ಲಿ ಅನ್ಸುತ್ತೆ ರಾಜಕೀಯದಲ್ಲಿ ಬಹಳಷ್ಟು ಚಾಲೆಂಜಸ್ ಇರುತ್ತೆ, ಬಹಳಷ್ಟು ಟೀಕೆಗಳಿರುತ್ತೆ, ಬಹಳಷ್ಟು ನಮ್ಮ ಬಗ್ಗೆ ಅಪಪ್ರಚಾರಗಳು ಇರ್ತವೆ. ಆ ಸಂದರ್ಭದಲ್ಲಿ ಏನು ತಪ್ಪು ಮಾಡದೇನೆ ಕೇವಲ ಅಪಪ್ರಚಾರಕ್ಕೆ ಒಳಗಾಗ್ತೀವಲ್ಲ ಅನ್ನೋ ಒಂದು ಭಾವನೆನೂ ಇರುತ್ತೆ. ಹಾಗಾಗಿ ಅವೆಲ್ಲ ನೋವು ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ, ಆದ್ರೆ ಅದು ವಿರುದ್ಧವಾಗಿ ಆ ಜನನ ನಮ್ಮಲ್ಲಿ ಪ್ರೀತಿ ಇಡೋ ಅಂತ ಕೆಲಸ ಮಾಡ್ತಾರೆ ನೋಡಿ. ಏನೇ ಒಂದಿದ್ರು ಕೂಡ ಈ ಜನಕ್ಕೆ ಸೇವೆ ಸಲ್ಲಿಸ್ಬೇಕು, ಈ ಜಿಲ್ಲೆ ಜನತೆ ಪರವಾಗಿ ನಿಲ್ಬೇಕು, ಅವ್ರ ಕಷ್ಟ ಸುಖಕ್ಕಾಗಿ ಅವ್ರ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು ಅಂತ ದೃಢವಾಗಿ ಮನಸ್ಸು ನಿಂತಿದೆ. ಅಂದ್ರೆ ಐ ಹ್ಯಾವ್ ಚೂಸನ್ ಪ್ರಾಪರ್ ಫೀಲ್ಡ್ ಅಂತ ಅನ್ಸಿದೆ. ಅಂದ್ರೆ ನಿಮ್ ರಾಜಕೀಯದ ಸೆಳೆತ ಜಾಸ್ತಿ ಇದೆ ಅನ್ನೋದಕ್ಕೆ ಬಹುಶಃ ನೀವು ಆಸ್ಟ್ರೇಲಿಯಾದಲ್ಲಿ ಎಂಟಕ್ಕಿಗೆ ಹೋಗಿದ್ರಿ. ಹೌದು ಹೌದು. ಆಗ ನಿಮ್ಮ ತಾತನವರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಬರ್ತೀರಿ, ಅವಾಗ ಅದರ ಡಿಸ್ಕಂಟಿನ್ಯೂ ಮಾಡ್ತೀರಿ ಅಲ್ಲಿ. ಆಕ್ಚುಲಿ ನಾವು ಆಸ್ಟ್ರೇಲಿಯಾಗ ಹೋದಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇರ್ಲಿಲ್ಲ. ನಾವು ಅಮ್ಮಂಗ್ ಮಾತ್ರ ಒಂದ್ ಸ್ವಲ್ಪ ಹೋಗ್ಬೇಕು ಅನ್ನೋದು ಇಷ್ಟ ಆಯ್ತು, ಅಬ್ರಾಡ್ ಕೋರ್ಸ್. ಆಮೇಲೆ ಡಿಸ್ಕಂಟಿನ್ಯೂ ಮಾಡದಂತ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಬೇಜಾರಾಗಿದ್ರು. ಬಟ್ ಆದ್ರೆ ನಮ್ ದೊಡ್ಡವ್ರಿಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಖುಷಿ ಇತ್ತು ಮಾಡ್ಬೇಕು ಅಂತ. ಸೊ ಹಾಗಾಗಿ ಒಂದು ನಮ್ಮ ದೊಡ್ಡವ್ರು ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ರಾಜಕೀಯಕ್ಕೆ ಬರ್ತಾನೆ ಅನ್ನೋ ಒಂದು ಭಾವನೆ. ನಮ್ಮ ತಾಯಿಗಂತೂ ಈ ಫೀಲ್ಡ್ ಇಷ್ಟ ಇರ್ಲಿಲ್ಲ. ನಮ್ ತಾಯಿ ಆಗ್ಲಿ ನಮ್ಮ ಅಜ್ಜಿಗಾಗ್ಲಿ ಈ ಫೀಲ್ಡ್ ಇಷ್ಟ ಇರ್ಲಿಲ್ಲ. ಸೊ ಬೇಸಿಕ್ಲಿ ನಮ್ ತಂದೆಗೂ ಏನಂತ ಆಸಕ್ತಿ ಇರ್ಲಿಲ್ಲ, ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅನ್ನೋದಿತ್ತು. ಬಟ್ ದೊಡ್ಡವ್ರಿಗೆ ಒಂದೆಲ್ಲೋ ಒಂದ್ ಕಡೆ ಪ್ರೀತಿ ಇತ್ತು, ಒಂದು ನನ್ ಮೊಮ್ಮಗ ಬರ್ಬೇಕು, ಬಂದ್ರೆ ಒಂದ್ ಸ್ವಲ್ಪ ಒಳ್ಳೆ ಕೆಲ್ಸಗಳು ಮಾಡ್ತಾನೆ, ಒಳ್ಳೆ ಜವಾಬ್ದಾರಿ ತಗೋತಾನೆ, ಓಡಾಡ್ತಾನೆ ಚೆನ್ನಾಗಿ, ಭಾಷಣ ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ದೊಡ್ಡವರ ಆಶೀರ್ವಾದ, ನಮ್ ತಂದೆ ತಾಯಿ ಆಶೀರ್ವಾದ, ಎಲ್ಲ ಶಾಸಕರ ಆಶೀರ್ವಾದ ಹಾಗೂ ಎಲ್ಲ ಜಿಲ್ಲೆ ಜನತೆ ಆಶೀರ್ವಾದ ಇಲ್ಲಿಗೆ ತಂದು ನಿಲ್ಸಿ. ಹೆಂಗೆ ಈ ಭಾಷಣ ಎಲ್ಲ ಶಾಲೆಗಳಲ್ಲೆಲ್ಲ ಇತ್ತ, ಶಾಲಾ ಕಾಲೇಜುಗಳಲ್ಲಿ? ನಿಜ ಹೇಳ್ಬೇಕು ಅಂದ್ರೆ ನಾನು ಮೊದಲನೇ ದಿವಸಗಳಲ್ಲಿ ಭಾಷಣ ಮಾಡೋ ಅಂತ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟೇಜ್ ಫಿಯರ್ ಇತ್ತು. But as I grew, and then once I got the connection with the subject ಬಗ್ಗೆ ಯಾವಾಗ ಇಡ್ತಾ ಬಂತು, ಆಗ ಇಮಿಡಿಯೇಟ್ ಆಗಿ ಆ ಭಾಷಣದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರೋಕೆ ಸ್ಟಾರ್ಟ್ ಆಯ್ತು. ಮೊದಲು ನಮ್ಮನ್ನ ಪಂಚಾಯತಿ ಲೆವೆಲಲ್ಲೋ ಇಲ್ಲ ಗ್ರಾಮಗಳ ಲೆವೆಲಲ್ಲೋ ಹಳ್ಳಿಕಟ್ಟೆ ಮೇಲೆ ಭಾಷಣ ಮಾಡೋ ಅಂತ ಅವಕಾಶ ಕೊಡ್ತಾ ಇದ್ರು. ಇವತ್ತು ಅದಾದ ನಂತರ ಹೋಬಳಿ ಲೆವೆಲ್ ಅಲ್ಲಿ, ಪಂಚಾಯತಿ ಲೆವೆಲ್ ಅಲ್ಲಿ ಭಾಷಣ ಮಾಡೋದು. ಇವತ್ತು ಒಂದು ಜಿಲ್ಲಾ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ ಭಾಷಣ ಮಾಡ್ತಾ ಇದ್ವಿ. ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಕ್ ಶುರು ಮಾಡಿದ್ವಿ. ನಂತರ ಸ್ಟೇಟ್ ಲೆವೆಲ್ ಭಾಷಣ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ಆ ಜರ್ನಿ ಇದೆಯಲ್ಲ, ಒಂದು ಇಟ್ ಇಸ್ ಅ ಹೆಲ್ದಿ ಗ್ರೋತ್ ಅಂತೀನಿ. ಯಾಕಂದ್ರೆ ನಾವು ದೊಡ್ಡದಾಗ ಒಂದೇ ಸರಿ ಮೇಲ್ಗಡೆ ವೇದಿಕೆಗೆ ಹೋಗ್ಲಿಲ್ಲ, ಕೆಳಮಟ್ಟದ ವೇದಿಕೆ ಹಂತವಾಗಿ ಜನರು ವಿಚಾರಗಳನ್ನ ತಿಳ್ಕೊಂಡು, ಆ ಅಲ್ಲಲ್ಲಿನ ಸಮಸ್ಯೆಗಳನ್ನ ತಿಳ್ಕೊಂಡು ಮೇಲ್ ಬರೋಂತ ಕೆಲಸ. ಹಾಗಾಗಿ ಒಂದು ಒಳ್ಳೆ ಇಡ್ತಾ ಬಂದು ಇವತ್ತು ಭಾಷಣದಲ್ಲಿ ಚೆನ್ನಾಗಿ
ಅಂದ್ರೆ ವಿಚಾರ ವಿನಿಮಯಕ್ಕೂ ಕೂಡ ಒಂದಷ್ಟು ಕಲೆ ಬೇಕಾಗುತ್ತೆ. ಫೈನ್, ಐ ಡು ಅಗ್ರಿ. ಹಾಗೇನೆ ನೀವು ಜನರ ವಿಚಾರ, ಜನರ ಸಮಸ್ಯೆ ಅಂದ ತಕ್ಷಣ ನೆನಪಾಯ್ತು. ಈಗ ನೀವು ಮೊದಲ ಬಾರಿಗೆ MP ಆಗ್ಲಿಕ್ಕಿಂತ ಮುಂಚಿತವಾಗಿ ಅಭ್ಯರ್ಥಿ ಆದಾಗ ಏನ್ ಆಶ್ವಾಸನೆ ಕೊಟ್ಟಿದ್ರಿ ಜನರಿಗೆ, ನಿಮ್ಮ ಮತದಾರರಿಗೆ? ಏನೆಲ್ಲ ಈಡೇರಿಸ್ಲಿಕ್ಕೆ ಸಾಧ್ಯ ಆಯ್ತು, ಏನೆಲ್ಲ ಸಾಧ್ಯ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾವ್ ಇವಾಗ ಹೋಗ್ತಾ ಇರೋ ರಸ್ತೆ ಇರ್ಬೋದು. ಈಗ ಹೋಗ್ತಾ ಇರೋ ರಸ್ತೆ ಬಂದು ಪ್ಯಾಕೇಜ್ ನಂಬರ್ 3 ಸರ್, ಹಾಸನ್ ಟು ದೊಡ್ಡಹಳ್ಳಿ ಬರುತ್ತೆ. ಪ್ಯಾಕೇಜ್ ನಂಬರ್ 4 ದೊಡ್ಡಹಳ್ಳಿ ಟು ಬಿಳಿಕೆರೆ. ಆಮೇಲೆ ಪ್ಯಾಕೇಜ್ ನಂಬರ್ 2 ಬಿಳಿಕೆರೆ ಬೇಲೂರು ಟು ಹಾಸನ್. ಆಮೇಲೆ ನಾನು ಶಾಂತಿಗ್ರಾಮ ಟು ಇದು ನಮ್ಮ ಹಾಸನ್ ಟು ಇರಿಸೇವೆ ರೋಡ್ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್. ಆಮೇಲೆ ಅಲ್ಲಿಂದ ಬಂದ್ರೆ ಶಾಂತಿಗ್ರಾಮ ಟು ಉಳಿಯಾರ ರಸ್ತೆ. ಅಲ್ಲಿಂದ ಬಂದ್ರೆ ನೀವು ಆಲ್ಟ್ ಸ್ಟೇಷನ್ ಒಂದು ಮೊಸ್ಲೆಹೊಸಳ್ಳಿ ಅಂತ ಅಲ್ಲಿ ಕಾಲೇಜ್ ಕಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್. ಅಲ್ಲಿ ಮೊಸ್ಲೆಹೊಸಳ್ಳಿಲಿ ಆಲ್ಟ್ ಸ್ಟೇಷನ್, ಒಂದು ಮಕ್ಕಳು ಮತ್ತು ಮಹಿಳಾ ಆಸ್ಪತ್ರೆ, ಹಾಗೂ ಅದಲ್ದೇನೆ ಸುಮಾರು PMGSY 250 ಕೋಟಿ ರೂಪಾಯಿ ಅನ್ನೋದನ್ನ ತರ ಅಂತ ಕೆಲಸನ ನಾನು ಇಡೀ ವ್ಯಾಪ್ತಿಗೆ ಮಾಡಿದ್ದೀನಿ ಇವತ್ತು. ಅದಲ್ದೇ ಎತ್ತಿನೊಳೆಯಲ್ಲಿ ಸುಮಾರು 80 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಅದಲ್ದೇನೆ ಇವತ್ತು ರೈಲ್ವೆ ಆಲೂರಲ್ಲಿ ಬಹುದಿಂದ ಕನ್ಸೋದು, ಆಲೂರು ರೈಲ್ವೆ ಸ್ಟೇಷನ್ ಇದ್ರೂ ಕೂಡ ಒಂದು ರೈಲು ಕೂಡ ನಿಲ್ತಾ ಇರ್ಲಿಲ್ಲ. ಇವತ್ತು 4 ಟ್ರೈನ್ ನಿಲ್ಸಂಗೆ ವ್ಯವಸ್ಥೆ ಮಾಡಿದ್ದೀನಿ. ಅದಲ್ದೇನೆ ಇವಾಗ ನಮ್ಮ ಕಾರವಾರ ಎಕ್ಸ್ಪ್ರೆಸ್ ಇರ್ಬೋದು, ಅದನ್ನು ಕೂಡ ನಿಲ್ಸೋದಕ್ಕೆ ಪ್ರಪೋಸಲ್ ತಗೊಂಡಿದ್ದೀನಿ. ಕೇವಲ ಇನ್ನೊಂದು 2 ತಿಂಗಳಲ್ಲಿ ಅದನ್ನು ನಿಲ್ಸಂತ ವ್ಯವಸ್ಥೆ ಮಾಡ್ತೀನಿ. 3 ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್, ಆಮೇಲೆ ರಿಮೋಟ್ ಏರಿಯಾಸ್ ಅಲ್ಲಿ ನೆಟ್ವರ್ಕ್ ಅಪ್ಗ್ರೇಡೇಷನ್ಸ್, ಅಂದ್ರೆ ಹೊಸ ಟವರ್ಗಳು ಹಾಕಿ ನೆಟ್ವರ್ಕ್ ಅಪ್ಗ್ರೇಡೇಷನ್ ಮಾಡಿದ್ದೀನಿ. ನನ್ನ ಕನ್ಸಿದ್ದು ಒಂದು ಹೊಸ ಏರ್ಪೋರ್ಟ್ ಮಾಡಬೇಕು ಅನ್ನೋದಿತ್ತು. ಅದಕ್ಕಿನ್ನ ದೇವೇಗೌಡರ ಕನ್ಸಿತ್ತು. ಅದಕ್ಕಿನ್ನ ಹೆಚ್ಚು ಬಲಿಷ್ಠವಾಗಿ ಶಕ್ತಿ ಕೊಟ್ಟು ಈಗ 75% 80% ಏರ್ಪೋರ್ಟ್ ಪ್ರಾಜೆಕ್ಟ್ ಮುಗ್ದಿದೆ ಈಗ. ಸೊ ಸಮಗ್ರವಾಗಿ ಎಲ್ಲಾ ಒಂದು ಏನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಅದಲ್ದೇನೆ ಟೈಮ್ ಟು ಟೈಮ್ ಯಾವಾಗ ರೈತರುಗಳು ಕಷ್ಟ ಕೇಳುವಂತ ಸಂದರ್ಭದಲ್ಲಿ, ಈಗ ರಾಗಿ ಬೆಳೆಗಾರರು ರಾಗಿ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಮಾಡಿದ್ದೀನಿ. ಈಗ ಕೊಬ್ಬರಿ ಬೆಳೆಗಾರರು ಕೊಬ್ಬರಿ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಕೊಬ್ಬರಿ ರೈತರಿಗೆ ನಾನು ಹೋಗಿ ಶಕ್ತಿ ತುಂಬಾ ಅಂತ ಕೆಲಸನ ಮಾಡಿದ್ದೀನಿ. ಈ ತರ ಸಮಗ್ರವಾಗಿ ಎಲ್ಲಾ ವರ್ಗಗಳಿಗೂ ಎಲ್ಲಾ ವ್ಯಾಪ್ತಿಯಲ್ಲೂ ಕೆಲಸ ಮಾಡಿ ಇವತ್ತು ಒಂದು ಒಳ್ಳೆ ಹೆಸರನ್ನ ಮಾಡುವಂತ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಒಂದು ಫುಲ್ಫಿಲ್ನೆಸ್ ಅಂದ್ರೆ ಯಾವುದೋ ಒಂದು ನನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೆ, ಒಂದು ಯಾವ್ದೋ ಮ್ಯಾನಿಫೆಸ್ಟೋ ಮಾಡ್ಕೊಂಡಿದ್ದೆ ನನ್ನ ತಲೆಯಲ್ಲಿ, ಅದನ್ನ ಎಲ್ಲರೂ 100% ಮಾಡಕ್ಕಾಗದೇ ಇದ್ರು ಕೂಡ 90% ನಾನು ಮಾಡಿದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಮುಂದಿನ ದಿವಸಗಳಲ್ಲಿ ನನಗೆ ಒಂದು ಆಸೆ ಇದೆ, ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಹಾಸನ್ ಜಿಲ್ಲೆಗೆ ತರಬೇಕು, ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ತರಬೇಕು. ಯಾಕೆ ಅಂದ್ರೆ ಇವತ್ತು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಂದ್ರೆ ಮಾತಾಡ್ತಿದ್ರೆ ನಾವು ಜಯದೇವ ಅಂತೀವಿ. ಇಲ್ಲಿಂದ ಜಯದೇವಾಗ ತಗೊಂಡ್ ಹೋಗೋ ಅಷ್ಟರಲ್ಲಿ ಎಷ್ಟೋ ಜನ ಇವತ್ತು ಕಳ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲೇ ಒಂದು ಕಮ್ಮಿ ವೆಚ್ಚದಲ್ಲಿ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಕಟ್ಟಬೇಕು ಅನ್ನೋದು ಒಂದು ವಿಚಾರ ಮನಸ್ಸಲ್ಲಿದೆ. ಪ್ಲಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಯಾಕೆ ಅಂತ ಕೇಳ್ಬೋದು. ನಾವು 30 ವರ್ಷದಿಂದ ಎಲ್ಲ 20 ವರ್ಷದಿಂದ ಎಲ್ಲ ಕೇಳ್ತಾ ಇದ್ರೆ ಕ್ಯಾನ್ಸರ್ ಯಾವ್ದಾದ್ರು ಒಂದು ಹೋಬ್ಳಿ ಯಾರಿಗೋ ಬಂದಿದೆ ಅಂದ್ರೆ ಇಡೀ ಹೋಬ್ಳಿ ಜನ ನೋಡಕ್ ಹೋಗ್ತಾ ಇದ್ರು ಕ್ಯಾನ್ಸರ್ ಪೇಷಂಟ್. ಅಂದ್ರೆ ಅಷ್ಟು ರೇರ್ ಇತ್ತು. ಇವತ್ತು ಸೆಕೆಂಡ್ ಅವ್ರಿಗೆ ಒಂದು ಕ್ಯಾನ್ಸರ್ ಪೇಷಂಟ್ ಇದೆ, ವೆರಿ ಕಾಮನ್ ಇದಾರೆ ಇವತ್ತು. ಒಂದು ಕ್ಯಾನ್ಸರ್ ಪೇಷಂಟ್ಗೆ ಇವತ್ತು ಯಾವ್ದ್ರಲ್ಲೂ ರಿಲೀಫ್ ಫಂಡ್ ಅಲ್ಲಿ ದುಡ್ಡು ಬರಲ್ಲ. CM ರಿಲೀಫ್ ಫಂಡ್ ಅಲ್ಲೂ ದುಡ್ಡು ಬರಲ್ಲ. ಆಪರೇಷನ್ ಆದ್ರೆ ಮಾತ್ರ CM ರಿಲೀಫ್ ಫಂಡ್ ಅಲ್ಲಿ ಬರುತ್ತೆ, PM ರಿಲೀಫ್ ಫಂಡ್ ಅಲ್ಲಿ ದುಡ್ಡು ಬರಲ್ಲ. ಸೊ ಹಾಗಾಗಿ ಟ್ರೀಟ್ಮೆಂಟ್ಗೆ ಅಂತ ದುಡ್ಡಿಲ್ಲ ನಮ್ಮಲ್ಲಿ, ಎಲ್ಲೂ ಕೂಡ ಕೊಡಲ್ಲ. ಇವತ್ತು ಏನಾಗ್ತಿದೆ, ಒಬ್ಬ ಕೀಮೋಥೆರಪಿ ಮಾಡಿಸ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು 10 ಕೀಮೋಥೆರಪಿ ಮಾಡಿಸ್ಬೇಕಾಗತ್ತೆ. ಒಂದು ಕೀಮೋಥೆರಪಿ ವಿಲ್ ಕಾಸ್ಟ್ ಅರೌಂಡ್ 60,000. ಸೊ 10 ಕೀಮೋಥೆರಪೀಸ್ ಅವ್ನು ಮುಗಿಸೋ ಅಷ್ಟರಲ್ಲಿ 6 ಲಕ್ಷ ರೂಪಾಯಿ ಖರ್ಚಾಗತ್ತೆ. 6 ಲಕ್ಷ ರೂಪಾಯಿ ಖರ್ಚಾದ್ರೆ ಒಬ್ಬ ರೈತ ಎಲ್ಲಿಂದ ತರ್ತಾನೆ? ಜೀವದ ಮೇಲೆ ಆಸೆನೆ ಬಿಟ್ಬಿಟ್ಟಿದ್ದಾನೆ. ಕ್ಯಾನ್ಸರ್ ಬಂತು ಅಂದ್ರೆ ಜೀವದ ಮೇಲೆ ಆಸೆ ಬಿಟ್ಬಿಟ್ಟಿದ್ದಾನೆ. ಆದ್ರೆ ಅವ್ರಿಗೆ ಆಶಾಕಿರಣವಾಗಿ ಒಂದು ಆತ್ಮವಿಶ್ವಾಸ ತುಂಬುವಂತ ಕೆಲಸ ಮಾಡಬೇಕು. ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ತಂದು ಕಮ್ಮಿ ವೆಚ್ಚದಲ್ಲಿ ಅಂದ್ರೆ 10,000 ರಿಂದ 12,000 ರೂಪಾಯಿ ಮಾತ್ರ ಒಂದು ಕೀಮೋಥೆರಪಿ ನಡೆಯುವಂತ ಕೆಲಸನ ಮಾಡಿ ಅವ್ರಿಗೆ ಮತ್ತೊಮ್ಮೆ ಜೀವದ ಮೇಲೆ ಒಂದು ಶಕ್ತಿ ತುಂಬುವಂತ ಕೆಲಸನ ಮಾಡಿ ಅವ್ರ ಆರೋಗ್ಯವನ್ನ ಶಕ್ತಿಗೊಳಿಸುವಂತ ಕೆಲಸನ ಮಾಡಬೇಕು ಅನ್ನೋ ದೂರದೃಷ್ಟಿ. ಅದು ನಿಮ್ಮ ಮೊದಲ ಆದ್ಯತೆ ಆಗಿದೆ. ಹೌದು. ನಿಜ, ಜನನಾಯಕರಿಗೆ ಬಹಳಷ್ಟು ಸವಾಲುಗಳು ಇರುತ್ತವೆ. ಯಾಕಂತ ಹೇಳಿದ್ರೆ ಅಂದುಕೊಂಡ ಹಾಗೆ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ಳೋದು ಕೂಡ ಅಷ್ಟು ಸುಲಭ ಇರಲ್ಲ. ಅಂಥದ್ರಲ್ಲಿ ನಾವು ಸುಮಾರಷ್ಟು ಕೆಲಸಗಳು ಮಾಡಿದೀವಿ ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಇರುತ್ತೆ. ಆದ್ರೆ ಹಾಸನ ಅಂತ ಬಂದಾಗ ಜ್ವಲಂತ ಸಮಸ್ಯೆಗಳು ಇನ್ನೂ ಜೀವಂತವಾಗಿದ್ದಾವೆ ಅನ್ನೋ ಮಾತು ಕೂಡ ಇದೆ. ಎಸ್ಪೆಷಲಿ ಈ ಕಾಡಾನೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಹೇಮಾವತಿ ಜಲಾಶಯ ನಿರಾಶ್ರಿತರ ಹಕ್ಕುಪತ್ರ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಲ್ಲಲ್ಲಿ ಕೂಗಿದ್ದೇ ಇದ್ದಾವೆ. ಅಂದ್ರೆ ಇದು ಯಾವಾಗ್ಲೂ ಇರುವಂತ ಸಮಸ್ಯೆಗಳು ಅನ್ನೋ ಥರದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇದನ್ನ ಹೇಗೆ ನೀವು ನೋಡ್ತೀರಿ? ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ತಾವು? ಸರ್, ನಾನು MP ಆಗಿ ಮೊದಲನೇ ವರ್ಷದಲ್ಲಿ
HRP ವಿಚಾರ ಬಂದಾಗ ನೀವು HRP ಹೇಳ್ತೀರಾ, HRP ವಿಚಾರ ಬಂದಾಗ ಅವಾಗ ರಕ್ಷಿತ್ ಅಂತ AC ಇದ್ರು, ಬಹಳಷ್ಟು ಜೆನ್ಯೂನ್ ಕೇಸ್ಗಳನ್ನ ತಗೊಂಡು ಅವತ್ತು HRP ಲ್ಯಾಂಡ್ ಅಲ್ಲಿ ಸಾಲ್ಯೂಷನ್ ಮಾಡಿ ತುಂಬಾ ಜನಕ್ಕೆ ಜಮೀನ ಕೊಡ್ಸೋಂತ ಕೆಲಸನ ಮಾಡಿದ್ರು. ಅಲ್ಲಿ ಏನಾಗಿದೆ, ನಮ್ಮಲ್ಲಿ ಮುಳುಗಡೆ ಸರ್ಟಿಫಿಕೇಟ್ ಇರೋರು, ಮುಳುಗಡೆ ಆಗಿರೋಂಥವ್ರು, ಜೆನ್ಯೂನ್ ಆಗಿ ಮುಳುಗಡೆ ಆಗಿರೋಂಥವ್ರು 27,000ದಿಂದ 26,000 ಕೇಸಸ್ ಇದೆ, ಸರ್ಟಿಫಿಕೇಟ್ಸ್ ಇದೆ. ಬಟ್ ಕೆಲವು ಅಧಿಕಾರಿಗಳು ಸೇರ್ಕೊಂಡು ಒಳಗಡೆ ಸುಮಾರು 37,000 ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅರೌಂಡ್ 10 to 11,000 ಸರ್ಟಿಫಿಕೇಟ್ಸ್ ಆರ್ ಫೇಕ್ ಮುಳುಗಡೆ ಸರ್ಟಿಫಿಕೇಟ್ಸ್. ಇಲ್ಲಿ ಏನಾಗ್ತಿದೆ, ಜೆನ್ಯೂನ್ ಇರೋ ಅಂತ ರೈತರುಗಳಿಗೆ ತೊಂದರೆ ಇಲ್ಲ. ಇಲ್ಲಿ ಕೆಲವರು ಬ್ರೋಕರ್ ಸಿಸ್ಟಮ್ಸ್ ಇದೆ, ಕೆಲವರು ಅದರಲ್ಲೇ ಮಾಡೋ ಅಂತ ಕೆಲಸವನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕಡೆಗರ್ಜೆ ಅಂತ ಒಂದು ಗ್ರಾಮ ಇದೆ ಬೇಲೂರು, ನಮ್ಮ ಅರೇಳಿ ಭಾಗದಲ್ಲಿ. ಅಲ್ಲಿ ಪಾಪ ಬಹಳಷ್ಟು ಬಡಸ್ತನದಲ್ಲಿ ಆ ಗ್ರಾಮನ ಬೆಳೆದಿರುವಂತ, ಆ ಗ್ರಾಮದಲ್ಲಿ ಕೆಲವರು ಎಲ್ಲರೂ ಕೂಡ ಆ ಒಂದು ಗ್ರಾಮದಲ್ಲಿ ಹೋಗಿ ಸೇರ್ಕೊಂಡು 60-70 ವರ್ಷದಿಂದ ವ್ಯವಸಾಯ ಮಾಡಿ ಒಳ್ಳೊಳ್ಳೆ ತೋಟಗಳನ್ನು ಮಾಡಿ, ಈಗ ಅದು HRP ರಿಸರ್ವ್ ಅಂದ್ರೆ ಯಾವ ನ್ಯಾಯ? ಹಾಗಾಗಿ ಅಂತ ಕೇಸ್ಗಳನ್ನ ಹೋಲ್ಡ್ ಮಾಡಿದ್ದಾರೆ. ಅಂತ ಕೇಸ್ಗಳಲ್ಲಿ ಒಂದ್ ಸ್ವಲ್ಪ ಲೋಪದೋಷಗಳು ಕಾಣಿರೋದ್ರಿಂದ ಅದನ್ನ ಹೋಲ್ಡ್ ಆಗಿದ್ದಾವೆ. ಜೆನ್ಯೂನ್ ಕೇಸ್ಗಳು ನಾನು ಚುನಾವಣೆ ಮುಗಿದ ನಂತರ ಅವನ್ನ ಐಡೆಂಟಿಫೈ ಮಾಡಿ ಅವನ್ನ ಮುಗಿಸುವಂತ ಕೆಲಸ ನಾವು ಮಾಡ್ಕೊಡ್ತೀನಿ, 100% ಮಾಡ್ಕೊಡ್ತೀನಿ, ಆಯ್ತಲ್ಲ. ಬಟ್ ಅದ್ರ ನಾನ್ ಜೆನ್ಯೂನ್ ಕೇಸಸ್ಗಳಿಗೆ ನಾವು ನ್ಯಾಯ ದೊರಕಿಸುವಂತ, ಜನಕ್ಕೆ ನ್ಯಾಯ ದೊರಕಿಸುವಂತ ಕೆಲಸ ಮಾಡ್ಬೇಕು, ಅದನ್ನ ಮಾಡ್ತೀವಿ. ಮತ್ತೆ ಕಾಡಾನೆ ವಿಚಾರ ಬಂದಾಗ ನನ್ನ ಪೀರಿಯಡ್ ಅಲ್ಲಿ, ಇವತ್ತು ದೇವೇಗೌಡರು ಮತ್ತೆ ನನ್ನ ಪೀರಿಯಡ್ ಅಲ್ಲಿ ಸುಮಾರು 68 ಆನೆಗಳನ್ನ ವರ್ಗಾವಣೆ ಮಾಡಿದ್ವಿ. ನನ್ನ ಪೀರಿಯಡ್ ಅಲ್ಲೇನೆ 5 ವರ್ಷದಲ್ಲಿ 19 ಆನೆಗಳನ್ನ ವರ್ಗಾವಣೆ ಮಾಡಿದ್ವಿ. ಆದ್ರೂ ಅದ್ರ ಕೂಗಿದ್ದೇ ಇದೆ ಅಲ್ಲ, ಆದ್ರೆ ಹೇಳ್ತೀನಿ, ಈಗ ಕ್ಯಾಂಪ್ ಆಫ್ ಫಂಡ್ ಇಂದ ಸುಮಾರು 4,000 ಕೋಟಿ ಬಂದಿದೆ ರಾಜ್ಯ ಸರ್ಕಾರ. ಕ್ಯಾಂಪ್ ಆಫ್ ಫಂಡ್ ಅಲ್ಲಿ ಬಂದಿದ್ದಂತ ದುಡ್ಡನ್ನ ಇವತ್ತು ಉಪಯೋಗಿಸ್ದೇನೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ದೇನೆ, ಇವತ್ತು ಸಕಲೇಶ್ಪುರ ತಗೊಂಡಂತ ಸಂದರ್ಭದಲ್ಲಿ, ನಮ್ಮ ಹಾಸನ ಜಿಲ್ಲೆ ಅಂತ ತಗೊಂಡಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಆನೆ ತುಳಿದು ಸಾವಾಗಿರುವಂತದ್ದು ನಮ್ಮ ಪ್ರದೇಶ, ನಮ್ಮ ಜಿಲ್ಲೆನೇ. ಅಂತದ್ರಲ್ಲಿ ಫಸ್ಟ್ ಪ್ರಯಾರಿಟಿ ಕ್ಯಾಟಗರಿ ಮಾಡ್ಕೊಂಡು ನಮಗೆ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಇವತ್ತು ಏನಾಗಿದೆ, ನಮ್ಗೆ ಕೊಡೋ ಅನುದಾನ ಇವತ್ತು 62 ಕಿಲೋಮೀಟರ್ ನಾವು ರೈಲ್ವೆ ಬ್ಯಾರಿಕೇಟಿಂಗ್ ಮಾಡ್ಬೇಕು ಅಕಾರ್ಡಿಂಗ್ ಟು ಅರಣ್ಯ ಇಲಾಖೆದ ಸೆನ್ಸಿಕ್ಸ್ ಪ್ರಕಾರ. ಈಗ ಕೊಡ್ತಾ ಇರೋದು ಎಷ್ಟು, 8 ಕಿಲೋಮೀಟರ್ 12 ಕಿಲೋಮೀಟರ್, ಎಲ್ಲಿ ಸಾಲತ್ತೆ? ಹಾಗಾಗಿ ನಮ್ಮ ಇವರಿದ್ದಂತ ಸಂದರ್ಭದಲ್ಲಿ, ಯಾರೋ ನಮ್ಮ ರಮೇಶ್ ಕತ್ತಿ ಅವರಿದ್ದಂತ ಸಂದರ್ಭದಲ್ಲಿ, ಉಮೇಶ್ ಕತ್ತಿ ಅವರಿದ್ದಂತ ಸಂದರ್ಭದಲ್ಲಿ ಒಂದು ಅರಣ್ಯ ಇಲಾಖೆ ಮೀಟಿಂಗ್ ಆಯ್ತು. ಅರಣ್ಯ ಇಲಾಖೆ ಆಫೀಸಲ್ಲಿ ಒಂದು ಮೀಟಿಂಗ್ ಆಯ್ತು. ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವರು ಬಂದಿದ್ರು, ಫಾರೆಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದಿದ್ರು. ಬಂದಾಗ ಮೀಟಿಂಗ್ ಆದಂತ ಸಂದರ್ಭದಲ್ಲಿ 32 ಕಿಲೋಮೀಟರ್ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಎಲ್ಲ ಮಾಡಿದ್ರು. ಪಾಪ ಒಳ್ಳೆ ವ್ಯಕ್ತಿ ಮಾಡಿದ್ರು. ಆಮೇಲೆ ಒಂದ್ ದುರಾದೃಷ್ಟ, 1.5 ತಿಂಗಳು ಅವ್ರು ತೀರ್ಕೊಂಡ್ರು, ಅಲ್ಲಿಗೆ ಪ್ರಾಜೆಕ್ಟ್ ನಿಂತೋಯ್ತು. ಈಗ ಒಂದು 12-8 ಕಿಲೋಮೀಟರ್ ಕೊಟ್ಟಿದ್ದಾರೆ. ಈ ತರ ಹೋದ್ರೆ 62 ಕಿಲೋಮೀಟರ್ ಮಾಡ್ಬೇಕಾದ್ರೆ ಇನ್ನೆಷ್ಟು ವರ್ಷ ಬೇಕು? ಹಾಗಾಗಿ ಇವೆಲ್ಲ ಸಮಸ್ಯೆಗಳಿದೆ. ಆಮೇಲೆ ಮೋರ್ ಓವರ್ ಏನಾಗಿದೆ, ಈಗ ನಾವೇನಾರು ಎಲಿಫೆಂಟ್ ಟ್ರಾನ್ಸ್ಲೋಕೇಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಪ್ರಾಬ್ಲಮ್ಸ್ ಇರೋದು NGOs ಇದಾರೆ, ಅನಿಮಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ ಲಾಸ್ ಇದೆ ಆನ್ ಟ್ರಾನ್ಸ್ಲೋಕೇಟಿಂಗ್. ಸೊ ಇವೆಲ್ಲ ಕಾನೂನು ಟೆಕ್ನಿಕಲ್ ಇಶ್ಯೂಸ್ ಇದಾವೆ ನಮ್ಗೆ. ಸೊ ಇದ್ದಾಗಂತ ಸಂದರ್ಭದಲ್ಲಿ ನಾವ್ ಏಕಾಏಕಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ, ಟ್ರಾನ್ಸ್ಲೋಕೇಟ್ ಮಾಡಕ್ಕಾಗಲ್ಲ. Because end of the day, it's their habitat also. We can't disturb their habitat. So ಹಾಗಾಗಿ ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ. ಮುಂದಿನ ದಿವಸಗಳಲ್ಲೂ ಇದಕ್ಕೊಂದು ಶಾಶ್ವತ ಕಾರ್ಯಕ್ರಮ ಮಾಡಬೇಕು ಅಂತ ದೊಡ್ಡವ್ರ ಮೊನ್ನೆ ಭಾಷಣ ಮಾಡಿದ್ದಾರೆ. ಹಾಗಾಗಿ PM ಮೋದಿ ಅವರ ಸಹಕಾರದ ಮೇಲೆ, ದೊಡ್ಡವರ ಒಂದು ಸಹಕಾರದ ಮೇಲೆ ನಾವು ಖಂಡಿತವಾಗ್ಲೂ ಇದಕ್ಕೊಂದು ಒಳ್ಳೆ ಪರಿಹಾರ ಕಡಿಯುವಂತ. ಬಹುಶಃ ಈ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ಮಾಹಿತಿ ಜನರಿಗೆ ಸಿಗ್ತಾ ಇಲ್ವಾ? ಹಾಗಾಗಿ ಒಂದಿಷ್ಟು ಕಡೆ ಮತದಾನದ ಬಹಿಷ್ಕಾರದ ಕರೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅಂತವ್ರನ್ನೆಲ್ಲ ನೀವು ಹೇಗೆ ನೀವು ನೋಡ್ತೀರಿ, ಉತ್ತರ ಕೊಡ್ತೀರಿ? ಸರ್ ಒಂದ್ ಹೇಳ್ತೀನಿ ಕೇಳಿ, ನನಗ್ ಬಂದಿರೋದು ಒಂದೇ ಕೂಗು ಇಡೀ ಜಿಲ್ಲೆಯಲ್ಲಿ, ನವಿಲಹಳ್ಳಿ ಅಂತ ಒಂದು ಗ್ರಾಮ ಇದೆ, ನಿಮ್ಗೂ ಗೊತ್ತಾಗಿರ್ಬೇಕು ಅನ್ಕೊತೀನಿ. ಅಲ್ಲೇನಾಗಿದೆ, ಬಹಿಷ್ಕಾರ ಮಾಡ್ತೀವಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಪ್ರಜ್ವಲ್ ರೇವಣ್ಣ ಪಕ್ಕದ ಹಳ್ಳಿಯಲ್ಲಿ ರಸ್ತೆ ಮಾಡ್ಕೊಟ್ಟಿದ್ದ. ಮಾತ್ ಕೊಟ್ಟಂತೆ ಉಳಿಸ್ಕೊತಾನೆ ಪ್ರಜ್ವಲ್ ರೇವಣ್ಣ ಅನ್ನೋದಕ್ಕೆ ನಮಗ್ ಬಂದ್ ಮಾತ್ ಕೊಡ್ಲಿ, ಇಲ್ಲ ಅಂದ್ರೆ ನಾವು ಬಹಿಷ್ಕಾರ ಆಗ್ತೀವಿ. ಮಾತ್ ಕೊಡ್ಲಿ, ಅವ್ರ ಮಾತು ಒಂದ್ಸರಿ ಕೊಟ್ಬಿಟ್ಟು ಹೋದ್ರೆ 100% ಮಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನವಿಲಹಳ್ಳಿ ಗಡಿಯಲ್ಲಿ ಅದು ಮಾತಾಡ್ತಿದ್ದಾರೆ. ಉದ್ದೇಶ ನನಗೆ ಗೊತ್ತಿದೆ. ನಾನು ಇವತ್ತು ರಾತ್ರಿ ಎಷ್ಟ್ಲೂರ್ಗೆ ಹೋಗ್ತಾ ಇದೀನಿ, ಇನ್ನೊಂದಿನ ನವಿಲಹಳ್ಳಿ ಗಡಿಗೆ ಹೋಗ್ತಾ ಇದೀನಿ. ಯಾರು ಕೂಡ ಆತರ ಬಹಿಷ್ಕಾರ ಮಾಡಬಾರ್ದು. ಇವತ್ತು ರಾಜಕೀಯದಲ್ಲಿ, ಚುನಾವಣೆ ರಾಜಕೀಯದಲ್ಲಿ ನಮ್ಮ ಹಕ್ಕದು ಮತದಾನ ಮಾಡೋದು.
ಮತದಾನ ಮಾಡಿ. ಇವತ್ತು ಯಾರಿಗಾರು ಮತದಾನ ಮಾಡಿ, ಆದ್ರೆ ಮತದಾನ ಮಾಡೋದು ಬಹಳ ಮುಖ್ಯವಾದಂತ ಕೆಲಸ ಇವತ್ತು. ಯಾಕಂದ್ರೆ ಈ ದೇಶ ಎಲ್ಲಾ ಕೊಡ್ತಾ ಇದೆ ನಮಗೋಸ್ಕರ. ಹಾಗಾಗಿ ಆ ದೇಶಕ್ಕೆ ನಾವು ಒಂದೇ ಒಂದು ಕೊಡೋದೇನು ಅಂದ್ರೆ ಒಳ್ಳೆ ನಾಯಕತ್ವ ಕೊಡ್ಬೇಕು ಅನ್ನೋದು ನಾವು ಕೊಡ್ತೀವಿ. ಹಾಗಾಗಿ ನಾಯಕತ್ವ ಕೊಡ್ಬೇಕು ಅಂದ್ರೆ ಮತದಾನ ಮಾಡ್ಬೇಕು. ಮತದಾನದ ಮುಖಾಂತರ ನಿಮ್ಮ ಯಾರ ನಾಯಕತ್ವನ ಕೊಡ್ತಂತ ಕೆಲಸ ಇಲ್ಲ, ಒಳ್ಳೆ ಮೆಸೇಜ್ ಅದು. ಹಾಗಾಗಿ ಎಲ್ಲರೂ ಕೂಡ ಮತದಾನ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಈ ಫಸ್ಟ್ ಟೈಮ್ ವೋಟರ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ತಾವು? ಫಸ್ಟ್ ಟೈಮ್ ವೋಟರ್ಸ್ ಅವ್ರಿಗೆ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಚಿತ್ರಣ ಗೊತ್ತಿರಲ್ಲ, ರಾಜಕೀಯ ಅಥವಾ ಚುನಾವಣೆ. ಫಸ್ಟ್ ಟೈಮ್ ವೋಟರ್ಸ್ ನಾನು ಹೇಳೋದು ಇಷ್ಟೇನೆ, ಮತದಾನ ಮಾಡೋದಕ್ಕಿಂತ ಮುಂಚೆ ನೀವ್ ಯಾರಿಗ್ ಮತ ಮಾಡ್ತಾ ಇದ್ದೀರಾ ಆ ಮತ ಹಾಕದಂತವ್ರು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಜನದ ಜೊತೆ ಇದ್ದಾರೆ, ಯಾರು ನಿಮ್ ಜೊತೆ ನಿಲ್ತಾರೆ, ಯಾರು ನಿಮ್ ಪರ ಇರ್ತಾರೆ ಅನ್ನೋದನ್ನ ಚಿಂತನೆ ಮಾಡಿ ಮತದಾನ ಮಾಡ್ಬೇಕು. ಹಾಗಾಗಿ ಎಲ್ಲಾ ಮತದಾರರು ಇವತ್ತು ಫಸ್ಟ್ ಟೈಮ್ ವೋಟರ್ಸ್ ಕೂಡ ಒಂದು ವಿಶ್ವಾಸ ಇದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರು ಗೆದ್ರೆ ನಮ್ಗೆಲ್ಲ ಅಭಿವೃದ್ಧಿ ಆಗುತ್ತೆ, ಮತ್ತೆ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಮೋದಿ ಬರಬೇಕು ಅನ್ನೋದಿದೆ ಅವ್ರ ವಿಶ್ವಾಸದಲ್ಲಿ. ಅವ್ರಿಗೆ ಖಂಡಿತವಾಗ್ಲೂ ಆ ವಿಶ್ವಾಸ ನಾನು ಉಳಿಸ್ಕೊತೀನಿ ಅಂತ ಹೇಳಿ ಮೊದಲನೇ ಸರಿ ಮತದಾನ ಮಾಡೋರ್ಗೆ ಆ ಜೋಶ್ ಇರ್ಬೇಕು ಮತದಾನ ಮಾಡೋದಕ್ಕೆ. ಆಮೇಲೆ ಯಾವ್ದೇ ಕಾರಣಕ್ಕೂ ಶುಕ್ರವಾರ ಬಂತಲ್ಲಪ್ಪ, ಶನಿವಾರ ಭಾನುವಾರ ರಜಾ ಹಾಕೊಂಡ್ರೆ ಶುಕ್ರವಾರದಿಂದ 3 ದಿನ ರಜಾ ಆಗುತ್ತೆ ಅನ್ನೋ ಭಾವನೆಯಿಂದ ಆಚೆ ಬಂದು ಅದು ನಿಮ್ಮ ಹಕ್ಕು, ನಿಮ್ಮ ಶಕ್ತಿ, ಅದನ್ನ ದಯವಿಟ್ಟು ಮತದಾನ ಮಾಡಿ ಅದನ್ನ ಇಡೀ ರಾಜ್ಯಕ್ಕೆ ನಾವೊಂದು ಸಂದೇಶ ಕಳಿಸೋ ಅಂತ ಕೆಲಸನ ಯುವಕರು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ನಿಜ. ಈಗ ಆ ಪ್ರಶ್ನೆ ಕೇಳೋ ಹಿಂದಿನ ಉದ್ದೇಶ ಮತ್ತೊಂದಿದೆ. ಈಗ ಬಹಳಷ್ಟು ಸಲ ಮತದಾನ ಮಾಡಿದವರಿಗೆ ರಾಜಕೀಯದ ಚಿತ್ರಣ, ಈ ಮೈತ್ರಿ, ಆರೋಪ ಪ್ರತ್ಯಾರೋಪ, ಕೆಸರೆರಚಾಟ ಎಲ್ಲವನ್ನು ಕೂಡ ನೋಡಿರ್ತಾರೆ. ಆದ್ರೆ ಈ ಫಸ್ಟ್ ಟೈಮ್ ವೋಟರ್ಸ್ ಬಂದಾಗ ಅಥವಾ ಯಂಗ್ ಜನರೇಷನ್ ಅವರಿಗೆ ಅರೆ ಇವರು ಯಾರ ಜೊತೆ ಮೈತ್ರಿ ಮಾಡ್ಕೋತಾರೆ, ಹಿಂದೆ ಒಬ್ರ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಾರೆ, ಈಗ ಒಬ್ರ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಾರೆ, ಏನಿದು ಏನ್ ನಡೀತಾ ಇದೆ ಅಂತ ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಇರ್ತವೆ. ಅಂಥವ್ರಿಗೆ ಏನ್ ಹೇಳ್ತೀರಿ ಸರ್? ಇವತ್ ಫಸ್ಟ್ ಟೈಮ್ ವೋಟರ್ಸ್ ಯಾರು ಕನ್ಫ್ಯೂಷನ್ ಅಲ್ಲಿ ಇಲ್ಲ ಅಂತೀರಿ? ನಮ್ಗಿಂತ ಬುದ್ಧಿವಂತರಿದ್ದಾರೆ. ಬಹಳಷ್ಟು ಯಾರು ಪ್ರಗತಿ ಮಾಡ್ತಿದ್ದಾರೆ, ಯಾರು ದಿನನಿತ್ಯ ನಮ್ಮ ಹುಡುಗರ ಜೊತೆ ಇರ್ತಾರೆ, ಯಾರು ದಿನನಿತ್ಯ ಯಂಗ್ಸ್ಟರ್ಸ್ ಗಳಿಗೆ ಇಂಟರಾಕ್ಟ್ ಮಾಡಿ ಅವ್ರಿಗೆ ಸಹಕಾರ ಕೊಡ್ತಾರೆ, ಸಹಾಯ ಮಾಡ್ತಾರೆ, ಅಂತವ್ರ ಜೊತೆ ನಿಲ್ಲ ಅಂತ ಕೆಲ್ಸನ ಗಟ್ಟಿಯಾಗಿ ಮಾಡ್ಬಿಡ್ತಾರೆ. ಹಾಗಾಗಿ ಇವತ್ತು PM ನರೇಂದ್ರ ಮೋದಿ ಅವರು ಏನೇನ್ ಯುವಕರುಗಳಿಗೆ ಒಂದು ಉತ್ಸಾಹ, ಒಂದು ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ಅದು ನಮ್ಮ ಯಂಗ್ಸ್ಟರ್ಸ್ ಇವತ್ತು ನೋಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವೋಟರ್ಸ್ ಎಲ್ಲರೂ ಕೂಡ ಈ ಸರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ವಿಶ್ವಾಸನ, ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ನಮ್ಗೆ ಹಾಸನ ಜಿಲ್ಲೆಯಲ್ಲಿ ಬೇಕು ಅನ್ನೋ ವಿಶ್ವಾಸನ ಆಗ್ಲೇ ಮಂಡನೆ ಮಾಡ್ತಿದ್ದಾರೆ. ಓಕೆ, ಯಾಕಾಗಿ ಮೋದಿ ಪ್ರಧಾನಿ ಆಗ್ಬೇಕು? ಮೋದಿ ಅವ್ರಿಗೋಸ್ಕರ ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ವೋಟ್ ಹಾಕ್ಬೇಕು? ಸರ್, ಈಗ ಕೆಲವರು ಹೇಳ್ತಾರೆ, ಯಾರೋ ಒಬ್ರು ಕೇಳ್ತಾ ಇದ್ರು, ನಿಮ್ ಮೋದಿ ಹೆಸರು ಯಾಕೆ ಹೇಳ್ತೀರಾ ವೋಟ್ ಕೇಳ್ಬೇಕಾರೆ, ನಿಮ್ದು ಕೆಲ್ಸಗಳು ಮಾಡಿದೀರಾ ಅಂತ. ನಾನು ಒಂದ್ ಮಾತು ಕೇಳ್ತೀನಿ, ನಾವು ಮೋದಿ ಅವ್ರ ಹೆಸರು ನಾವೇನೋ ಹೇಳ್ಕೊಂತೀವಿ, ಕಾಂಗ್ರೆಸ್ ಅವರು ಯಾರ್ದಾರ ಹೆಸರು ಹೇಳಿ, ನಾವೇನ್ ಬೇಡ ಅಂತ ಇದೀವ? ಚರ್ಚೆನೆ ಬೇಡ ಅಲ್ಲ? ಅಭ್ಯರ್ಥಿನೂ ಮಹತ್ವ ಇದೆ, ಅದ್ರ ಮೇಲ್ಗಡೆ ಮೋದಿ ಅವರ ಕೆಲಸ ಕಾರ್ಯಗಳನ್ನು ಅದ್ರ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ನಾವ್ ಎರಡು ಹೆಸರು ಹೇಳ್ಕೊಂಡು ಓಡಾಡ್ತಾ ಇದೀವಿ, ಅವ್ರಲ್ಲಿ ಆ ವಿಶ್ವಾಸ ಹಂಗಾರೆ ಕಾಣ್ತಾ ಇಲ್ವಾ? ಹಾಗಾಗಿ ಯೋಚನೆ ಮಾಡ್ಬೇಕು. ಮೋದಿ ಅವ್ರು ಯಾಕೆ ಬೇಕು ಅಂತ ಕೇಳಿದ್ರಿ ನೀವು, ಮೋದಿ ಅವರು ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಬಂದಂತ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ನಮ್ಮ ದೇಶದ ಪರವಾಗಿ ನಿಂತು ಅದನ್ನ ಸರಿಯಾದ ರೀತಿ ಹ್ಯಾಂಡಲ್ ಮಾಡಿ ಇವತ್ತು ಸಾಲ್ವ್ ಮಾಡೋ ಅಂತ ಕೆಲಸನ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ನೀವು ನಮ್ಮ ಸೈನಿಕರುಗಳು ಸಿಗಾಕೊಂಡಂತ ಸಂದರ್ಭದಲ್ಲಿ, ಎಲ್ಲಿ ನಮ್ಮ ಸೈನಿಕರುಗಳೆಲ್ಲ ಬಂಧನ ಆದಂತ ಸಂದರ್ಭದಲ್ಲಿ, ನಮ್ಮ ಅರೇಬಿಯನ್ ಕಂಟ್ರೀಸ್ ಬಂಧನ ಆದಂತ ಸಂದರ್ಭದಲ್ಲಿ ಅವತ್ತು ಅವ್ರನ್ನ ಒಂದು ಸೂಕ್ಷ್ಮತೆಯಲ್ಲಿ ಬಿಡಿಸ್ಕೊಂಬರೋ ಅಂತದ್ದು ಇರ್ಬೋದು. ಯುಕ್ರೇನ್ ವಾರ್ ಅಲ್ಲಿ ನಾವು ಇನ್ವಾಲ್ವ್ ಆಗದೇನೆ ಇವತ್ತು ಹೊರಗಡೆಯಿಂದ ನಾವು ಒಂದು ಶಾಂತಿ ಹೇಳೋ ಅಂತ ಕೆಲಸದಲ್ಲಿ ಡಿಪ್ಲೊಮೆಸಿ ಮೇಂಟೈನ್ ಮಾಡೋ ಅಂಥದ್ದು ಇರ್ಬೋದು. ಇವತ್ತು ಎಲ್ಲಾ ವಿಚಾರದಲ್ಲೂ ತಗೊಳ್ಳೋ ಅಂತ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ, ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ he has kept good relationships with all the nations today. India is in good connection with everybody. ಇವತ್ತು ನಿಜ ಹೇಳ್ಬೇಕು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ವ್ಯಾಕ್ಸಿನೇಷನ್ ಕೊಡೋದಲ್ದೇನೆ ರಷ್ಯಾಗೂ ಕೂಡ ದುಡ್ಡು ಕೊಡೋ ಮುಖಾಂತರ, ಆಮೇಲೆ ಮಾಲ್ಡೀವ್ಸ್ ಅಲ್ಲಿ ದುಡ್ಡು ಕೊಡೋ ಮುಖಾಂತರ, ಮಾರಿಷಸ್ಗೆ ದುಡ್ಡು ಕೊಡೋ ಮುಖಾಂತರ, ಭೂಟಾನ್ಗೆ ದುಡ್ಡು ಕೊಡೋ ಮುಖಾಂತರ ಎಲ್ಲರನ್ನು
ವಿಶ್ವಾಸ ಗೆಲ್ಲ ಒಂದು ಕೆಲಸನ ಇವತ್ತು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಈ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ, ಇಂಟರ್ನ್ಯಾಷನಲ್ ಅಲ್ಲಿ ಒಂದು ನಮ್ಮ ದೇಶನ ಎತ್ತಿಡಿಯುವಂಥದ್ದು ಒಂದು ಮ್ಯಾಪ್ ಅಲ್ಲಿ ಇವತ್ತು ನಮ್ಮ ದೇಶನ ಮೇಲ್ ತಗೋಬರುವಂಥದ್ದು ಇದೆಯಲ್ಲ, ಇದು ನಮಗೆ ಬೇಕಾಗಿತ್ತು, ಐಡೆಂಟಿಟಿ ಬೇಕಾಗಿತ್ತು. ಸೊ ಹಾಗಾಗಿ ಆ ಐಡೆಂಟಿಟಿ ಕೊರತೆನ ಹೊರಗಡೆಯಿಂದ ಆಚೆ ಬಂದು ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಜೊತೆ ಸಹಕಾರ ಕೊಡ್ತಾ ಇರೋದ್ರಿಂದ ನಮಗೆ ನರೇಂದ್ರ ಮೋದಿ ಅವರು ಬೇಕು. ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಮಾಡಿದಾಗ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ಸ್ಕೀಮ್ಗಳು, ಇವತ್ತು ಕಿಸಾನ್ ಯೋಜನೆ ಮುಖಾಂತರ 6,000 ರೂಪಾಯಿ ಒಂದು ಕುಟುಂಬಕ್ಕೆ, ನಾರಿ ಶಕ್ತಿ, ನಿರ್ಭಯ ಸ್ಕೀಮ್ ಅಲ್ಲಿ ಸುಮಾರು ಏನಿಲ್ಲ ಅಂದ್ರೂ 14,000 ಕೋಟಿ ಇವತ್ತು ಹೆಣ್ಮಕ್ಳಿಗೆ ಇವತ್ತೊಂದು ಧೈರ್ಯ ತುಂಬಾ ಅಂತ ಕೆಲಸನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ನಮ್ಮ ರಾಜ್ಯದಲ್ಲಿ. ಇವತ್ತು ಹೆಣ್ಮಕ್ಳಿಗೆ ಇವತ್ತು ಒಂದು ಮಹಿಳಾ ಸ್ಟೇಷನ್ ಇರ್ಬೋದು, ಮಹಿಳಾ ಹೊಯ್ಸಳ ಇರ್ಬೋದು, ಆಮೇಲೆ ಇವತ್ತು ಮುಕ್ತವಾಗಿ ಹೋಗಿ ಒಬ್ರು ಮಹಿಳಾ ಸ್ಟೇಷನ್ ಅಲ್ಲಿ ಹೆಣ್ಮಗು ನಂಗೆ ತೊಂದರೆ ಆಗ್ತಿರೋದನ್ನ ವ್ಯಕ್ತಪಡಿಸೋಂಥದ್ದು ಇರ್ಬೋದು. ಇವತ್ತು ಆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಯಾರು ಕ್ರೆಡಿಟ್ ಹೋಗ್ಬೇಕು? ನರೇಂದ್ರ ಮೋದಿ. ಹಾಗಾಗಿ ಒಂದು ದೇಶದ ಹೊರಗಡೆ ಭದ್ರತೆ, ಹೊರಗಡೆ ವಿಶ್ವಾಸನ ಮತ್ತು ದೇಶದ ಒಳಗಡೆ ಭದ್ರತೆ, ಒಳಗಡೆ ವಿಶ್ವಾಸನ ಎರಡನ್ನೂ ಎತ್ತಿಡ್ತಿರೋಂಥ ವ್ಯಕ್ತಿನ ನಾವ್ ಯಾಕೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಮಾಡಬಾರ್ದು ಅನ್ನೋದು ನಿಮ್ಮ. ಪ್ರಜ್ವಲ್ ರೇವಣ್ಣ ಅವರಿಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆ ದೇಶದ ಬಗ್ಗೆ, ಪ್ರಧಾನಿ ಮೋದಿ ಅವರ ಕಾರ್ಯವೈಖರಿ ಬಗ್ಗೆ. ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲಿಕ್ಕಿಂತ ಮುಂಚಿತವಾಗಿ ಅಭಿಪ್ರಾಯ ಇತ್ತ? 100% ಈಗ ಸರ್, ಸಿ ವಾಟ್ ಎವರ್ ಸೆಡ್ ಅಂಡ್ ಡನ್ ಪೊಲಿಟಿಕಲಿ, ಎಂಡ್ ಆಫ್ ದ ಡೇ ನಾವ್ ಯಾವತ್ತೂ ಕೂಡ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಿ ಎಲ್ಲೂ ಮಾತಾಡ್ದವ್ರಲ್ಲ. ನಾನ್ ಎಸ್ಪೆಷಲಿ ನಾನ್ ಯಾವತ್ತಿದ್ರು ನನ್ನ ರಾಜ್ಯದ ಕೆಲಸ, ನನ್ನ ರಾಜ್ಯದ ಹಿತದೃಷ್ಟಿ, ನನ್ನ ಹಾಸನ್ ಜಿಲ್ಲೆಯ ಒಂದು ಹಿತದೃಷ್ಟಿ, ನನ್ನ ಹಾಸನ್ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡದೆ ಬಿಟ್ರೆ ಎಲ್ಲೂ ಕೂಡ ವೈಯಕ್ತಿಕ ಟೀಕೆ ಯಾರ ಬಗ್ಗೆ ಇವತ್ತವರೆಗೂ ಮಾಡಿಲ್ಲ, ನಾಳೆನೂ ಮಾಡೋದಿಲ್ಲ. ಯಾಕಂದ್ರೆ ಅದೇ ತರ ನಾನು ಬೆಳೆದು ಬಂದಿರೋದು. ಸೊ ಮುಂದಿನ ದಿವಸಗಳಲ್ಲೂ ಅಷ್ಟೇನೆ ಮೈತ್ರಿ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಮೋದಿ ಅವರು ಮಾಡಿರೋ ಕೆಲಸ ವೈಫಲ್ಯಗಳನ್ನ ನಾವು ಒಪ್ಕೊಳ್ಳೇಬೇಕು. ಮಾಡಿದ್ದಾರೆ. ಯಾಕಂದ್ರೆ ಇವತ್ತು 75-76 ವರ್ಷದ ನಂತರ ಒಬ್ರು ದೇಶದಲ್ಲಿ ಮತ್ತೆ 2 ಬಾರಿ ಮುಖ್ಯಮಂತ್ರಿ, 2 ಬಾರಿ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಂತ ವಿಶ್ವಾಸನ ಮಂಡನೆ ಮಾಡ್ತಿರೋಂಥದ್ದು ಇಂದಿರಾ ಗಾಂಧಿ ಅವರಾದ್ಮೇಲೆ ಇವರೊಬ್ಬರು. ಸೊ ಹಾಗಾಗಿ ಈ ಹಳೆ ಕಾಂಗ್ರೆಸ್ ಅವಂಗ ಇತ್ತು ಆ ಟೈಮಲ್ಲಿ, ಈಗ ಹೊಸ ಕಾಂಗ್ರೆಸ್ ಗೊತ್ತಿದೆ ನಿಮ್ಗೆ ಹೆಂಗಿದೆ ಅಂತ. ಈಗ ಹೊಸ ಕಾಂಗ್ರೆಸ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಹೊಸ ಬಿಜೆಪಿ ಏನಿದೆ, ಹಳೆ ಬಿಜೆಪಿ ಏನಿತ್ತು, ಹೊಸ ಬಿಜೆಪಿ ಏನಿತ್ತು, ಎರಡು ಬಿಜೆಪಿಯ ಒಂದು ಕಾರ್ಯರೂಪಿಗಳೇನಿದೆ, ಇವತ್ತು ದೇಶನ ಕಟ್ಟಬೇಕು, ದೇಶ ಭದ್ರತೆಗೋಸ್ಕರ ನಾವು ಓಡಾಡಬೇಕು, ನಮ್ಮ ದೇಶನ ಉಳಿಸ್ಕೊಳ್ಳೋ ಅಂತ ಕೆಲಸನ ನಾವು ಮಾಡೋ ಅಂತ ಕೆಲಸ ಮಾಡಬೇಕು. ದೇಶದಲ್ಲಿ ಜನ ನೆಮ್ಮದಿಯಾಗಿರ್ಬೇಕು. ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಆಶಾಕಿರಣವಾಗಿ ನಾವು ಸರ್ಕಾರ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಸಹಕಾರ ಅವ್ರಿಗೆ ಇರುತ್ತೆ. ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ಜೆಡಿಎಸ್ ಬೇರೆ ಅಲ್ಲ. 100% 2019ರಲ್ಲಿ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾ ಇದ್ರು ಜೆಡಿಎಸ್ ಅನ್ನೋದು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ. ಆವಾಗ HD ದೇವೇಗೌಡರ ಆದಿಯಾಗಿ ಜೆಡಿಎಸ್ ನ ಎಲ್ಲ ನಾಯಕರು, ಕಾರ್ಯಕರ್ತರೆಲ್ಲ ಕೂಡ ಕೆಂಡಾಮಂಡಲರಾಗಿದ್ರು. ಅಂದ್ರೆ ಈಗ ಆಗಿರೋದೇನು ಅಂತ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾರೆ. ಏನ್ ನಿಮ್ಮ ಉತ್ತರ ಅವರಿಗೆ? ನಾವ್ ಈ ಬಿ ಟೀಮ್ ಆಗಿಲ್ವಲ್ಲ, ನಾವ್ NDA ಆಗಿದ್ವಿ ಈಗ. ಓಕೆ, ಆಗ ಅವರು ಬಿ ಟೀಮ್ ಅಂದ್ರು, ಆದ್ರೆ ಸರ್ಕಾರ ನಡ್ಸಕ್ಕೆ ನಮ್ಮನೆಗೆ ಬಂದ್ರು. ನಮ್ಮನೆಗೆ ಬಂದ್ರು, ನಾವ್ ಹೋಗ್ಲಿಲ್ಲ ಅವ್ರ ಮನೆಗೆ. ಸರ್ಕಾರ ನಡ್ಸಕ್ ಅವರೇ ನಮ್ಮನೆಗೆ ಬಂದ್ರು. ಸೊ ಹಾಗಾಗಿ ಅವ್ರೆಲ್ಲ ಒಂದ್ ಕಡೆ ಬಿ ಟೀಮ್ ಅಂದಿದ್ದು ನಾವೆಲ್ಲ ತಪ್ಪು ಮಾಡ್ಕೊಂಡ್ವಿ ಅನ್ನೋ ಪಶ್ಚಾತ್ತಾಪನ ಅವ್ರು ಪಡ್ಕೊಂಡಿದ್ದಾರೆ. ಆಯ್ತಲ್ಲ? ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಬಟ್ ಇವತ್ತಿನ ದಿವಸದಲ್ಲಿ ನಾವೇನ್ ಬಿಜೆಪಿ ಬಿ ಟೀಮ್ ಅಲ್ಲ, ಬಿಜೆಪಿಯ ಮೈತ್ರಿಕೂಟದ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡ್ತಿರೋಂತ, ಅವ್ರ ಜೊತೆಗಿರೋಂತ ಪಾರ್ಟ್ನರ್ಸ್. ಅಂದ್ರೆ ಕಾಂಗ್ರೆಸ್ನ ಕಹಿ ಅನುಭವ, ಕಾಂಗ್ರೆಸ್ನ ಜೊತೆಗಿನ ಮೈತ್ರಿ ಯಾವತ್ತು ಅವ್ರ ಜೊತೆ ಕೈ ಜೋಡಿಸೋ ಪ್ರಶ್ನೆ ಬರಲ್ಲ ಸರ್. ಈಗ ಕಾಂಗ್ರೆಸ್ ನಾವು ಕಹಿ ಅನುಭವ ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, ಹಲವಾರು ಬಾರಿ ಪೆಟ್ಟು ತಿಂದಿದ್ದೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೇವೇಗೌಡರನ್ನ ಇಳಿಸಿದಂತವ್ರು ಯಾರು? ಪ್ರಧಾನಮಂತ್ರಿಯಿಂದ. ಅವ್ರ ಬಗ್ಗೆ ಏನ್ ಕಳಂಕ ಇತ್ತು, ಏನ್ ಕೆಟ್ಟ ಹೆಸರಿತ್ತು? ಏನಾದ್ರು ಭ್ರಷ್ಟಾಚಾರ ಕೇಸ್ಗಳಿದ್ಯಾ? ಇವತ್ತಿಗೇನಾದ್ರು ಸ್ಟ್ಯಾಂಡಿಂಗ್ ಕೇಸಸ್ ಇದೆಯಾ? ಏನೂ ಇಲ್ಲ. ಏನೂ ಇಲ್ದಿರೋ ವ್ಯಕ್ತಿನ, ಒಬ್ಬ ಜನಪರ ನಿಂತು ಕೆಲಸ ಮಾಡ್ತಿದ್ದಂಥ, ದೇಶದಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿನ, ಇವತ್ತು ರೈತರ ಪರವಾಗಿದ್ದಂಥವ್ರನ್ನ, ಸೈನಿಕರ ಪರವಾಗಿದ್ದಂಥವ್ರನ್ನ ಇವತ್ತು ಏಕಾಏಕಿ ಇಳಿಸಿದ್ರು. ಅಲ್ಲಿಂದ ಪ್ರಾರಂಭ ಆಯ್ತಾ? 2004ರಲ್ಲಿ ಧರ್ಮಸಿಂಗ್ ಅವ್ರ ಜೊತೆ ಸಹಕಾರ ಕೊಟ್ಟುವ. ನಮ್ಮ ಶಾಸಕರುಗಳನ್ನೇ
ಎಳೆಯ ಅಂತ ಕೆಲಸನ ಮಾಡ್ತಿದ್ರು. ಅಲ್ಲ, ಅದು ಎಲ್ಲ ಪಕ್ಷಗಳಲ್ಲೂ ನಡೀತಾ ಇದೆ. ನಾವು ಅಲ್ಲ, ಮೈತ್ರಿಲಿ ಇದ್ದಂತ ಸಂದರ್ಭದಲ್ಲಿ 2004 ಧರ್ಮ್ ಸಿಂಗ್ ಅವ್ರು ಸಿಎಂ ಇದ್ದಂತ ಸಂದರ್ಭದಲ್ಲಿ ನಾವೇ ಅವ್ರಿಗೆ ಮೈತ್ರಿಯಾಗಿ ಅವ್ರಿಗೆ ಶಕ್ತಿ ಕೊಟ್ಟಿದ್ವಿ. ಅವತ್ತೊಂದ್ ದಿವಸ 58 ಸೀಟ್ ಗೆದ್ದಿ ನಾವು ಅವ್ರ ಜೊತೆ ಬೆಂಬಲ ಸೂಚಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಗೆ ಯಾಕೆ ನಮ್ಮವ್ರನ್ನ ಯಾಕೆ ಎಳಿಬೇಕು? ಅದು ಮಿತ್ರದ್ರೋಹ ಅಲ್ವಾ? ಹಾಗಾಗಿ ಎಲ್ಲಾನು ನೋಡಿ ಗಮನಿಸಿ ನಾವು ಇಂಥವೆಲ್ಲ. ಆಮೇಲೆ ಮೊನ್ನೆ 1 ವರ್ಷ 1 ತಿಂಗಳು ಅವ್ರೇನಂದ್ರು ಅನ್ಕಂಡೀಷನಲ್ ಸಪೋರ್ಟ್. ಯಾರು ಹೇಳಿದ್ದು? ನಾನಲ್ಲ, ಕಾಂಗ್ರೆಸ್ ನಾಯಕರು ಹೇಳಿದ್ದು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಕುಮಾರಣ್ಣಂಗೆ ಅಂತ ಹೇಳಿದ್ರು. 1 ವರ್ಷ 1 ತಿಂಗಳಾದ್ಮೇಲೆ ಅವ್ರ ಕಡೆಯಿಂದಾನೆ ಧ್ವನಿಗಳೇನಂತ ಹೊಡಿಸ್ತು. 2.5 ವರ್ಷದ ಸಿಎಂ ಚೇಂಜ್ ಅಂದ್ರು. ಆಮೇಲೆ ಇಲ್ಲ, ಈಗ ಸಿಎಂ ಬದಲಾವಣೆ ಆಗ್ಬೇಕು ಅಂದ್ರು. ಬೇಡ ಆಯ್ತು ತಗೊಳ್ಳಿ ಅಂತ ಹೇಳಿದಂತ ಸಂದರ್ಭದಲ್ಲೂ ಯಾರ್ಯಾರು ಅವತ್ತೊಂದ್ ದಿವಸ ಹೊರಗಡೆ ಇದ್ದಿ ಬಿಜೆಪಿಗೆ ಕಾಂಗ್ರೆಸ್ ಅವ್ರನ್ನ ಕಳಿಸ್ಕೊಟ್ರು ಅನ್ನೋದನ್ನ ಇವತ್ತು ನಾವು ಮಾತಾಡೋದು ಬೇಡ, ಸಾಮಾನ್ಯ ಜನರು ಮಾತಾಡೋಂತ ಪರಿಸ್ಥಿತಿ ನಿರ್ಮಾಣ. ನಿಜ. ಅಂದ್ರೆ ಹಾಗಾಗಿ ನೀವು ಹೇಳೋ ಪಾಯಿಂಟ್ ಅರ್ಥ ಆಯ್ತು. ಆದ್ರೆ ಜನರ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಅದರದೇ ಆದಂತ ಹಿನ್ನೆಲೆ ಇದೆ. ಹೇಳೋದೊಂದು ಮಾಡೋದೊಂದು ಅನ್ನೋದು ಪಾಯಿಂಟ್ ಮಾಡ್ತಾ ಹೋದ್ರೆ ಎಲ್ಲ ಪಕ್ಷಗಳಲ್ಲೂ ಪ್ಲಸ್ ಇದೆ ಮೈನಸ್ ಇದೆ. ಹಾಗಾಗಿ ಇದೇ ಸರಿ ಇದೇ ತಪ್ಪು ಅಂತ ನೋಡೋ ಗೋಜಿಗೂ ಅವ್ರು ಹೋಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ನಾನು ಅದು ತಪ್ಪು ಇದು ಸರಿ ಅಂತ ಹೇಳ್ತಾ ಇಲ್ಲ ಸರ್. ಒಂದು ಮೈತ್ರಿ ಅಂತ ಆದ್ಮೇಲೆ ಆ ಧರ್ಮ ಪಾಲನೆ ಮಾಡ್ಬೇಕು ಅಲ್ವಾ? ಈಗ ನಾವು ಕುಮಾರಣ್ಣ ಯಾಕೆ ನೆನ್ನೆ ಶಿವಮೊಗ್ಗ ಹೋದ್ರು? ಯಡಿಯೂರಪ್ಪ ಸಾಹೇಬ್ರು ಯಾಕೆ 22ಕ್ಕೆ ನನಗೂ ಬರ್ತಿದ್ದಾರೆ? ವಿಜೇಂದ್ರಣ್ಣ ಯಾಕೆ ಮೊನ್ನೆ ಬಂದ್ರು? ಹೊತ್ತಿಳಿಯಕ್ ಹೋಗ್ಬೇಡಿ. ಮೈತ್ರಿ ಅಂದ್ರೆ ಅದಕ್ಕೊಂದು ಪಾಲನೆ ಮಾಡೋಂತ ಒಂದು ದೃಷ್ಟಿಕೋನ ಇರುತ್ತೆ. ಅದನ್ನ ನಾವು ಜವಾಬ್ದಾರಿ ಕಮಿಟೆಡ್ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಅದನ್ನ ಜವಾಬ್ದಾರಿ ನಡ್ಸ್ಕೊಳ್ಳೋ ಅಂತ ಕೆಲಸ ಮಾಡ್ಬೇಕು. ನಾವು ಒಂದ್ ಮಾತು ಕೊಟ್ಟಿ ಅದ್ರ ವಿರುದ್ಧವಾಗಿ ನಡ್ಕೊಳ್ಳೋ ಅಂತದ್ ಇದೆಯಲ್ಲ, ಅದೆಲ್ಲ ಒಂದ್ ಕಡೆ ದ್ರೋಹ ಮಾಡದಂತೆ ಅಂತ ನಾವು ಭಾವಿಸ್ಬೇಕು. ಹಾಗಾಗಿ ಆ ದ್ರೋಹ ಆಗಿರೋದಕ್ಕೆ ನಾವೆಲ್ಲ ಒಂದ್ ಕಡೆ ಅಸಡ್ಡತೆಯಲ್ಲಿ ಆಚೆ ಇಟ್ಟಿದೀವಿ ಅಷ್ಟೇ. ಈಗ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಾ ಇದ್ದಾರೆ, ರಾಜ್ಯ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳುವ JDS ನಾಯಕರ ಮಾತುಗಳಾಗಿರ್ಲಿ ಅಥವಾ ಬಿಜೆಪಿ ನಾಯಕರ ಮಾತುಗಳು, ಇವೆಲ್ಲ ಎಷ್ಟು ಸರಿ ಅನ್ಸುತ್ತೆ ಸರ್? ಸರಿ ಅನ್ನೋ ಪ್ರಶ್ನೆ ಅಲ್ಲ, ನಾವು ಮಾತಾಡ್ತಿರೋದು ಜನರ ಧ್ವನಿನ. ಈಗ ಒಬ್ಬ ಜನಪ್ರತಿನಿಧಿ ಯಾರ ಧ್ವನಿ? ಜನರ ಧ್ವನಿ ಅಲ್ವಾ? ಸೊ ಹಾಗಾಗಿ ಜನ ಮಾತಾಡ್ತಿರೋದನ್ನ ನಾವು ಬಹಿರಂಗ ವೇದಿಕೆಗಳಲ್ಲಿ ಹೇಳ್ತೀವಿ. ಯಾವ ಕಾರಣಕ್ಕೆ ಅಂದ್ರೆ ಇವತ್ತು ಪ್ರಗತಿ ಅಂತ ಬಂದಾಗ 0%. ಇವತ್ತು ಮಳೆ ನಿಮ್ ಪ್ರಕಾರ ಅಂದ್ರೆ ಎಲ್ಲಿದೆ ಸರ್? ಏನ್ ಕೆಲಸ ಆಗ್ತಾ ಇದೆ? ₹1 ಅನುದಾನ ಬಂದಿಲ್ಲ, ಒಂದ್ ಚರಂಡಿ ಮಾಡ್ಸಕ್ ಆಗ್ತಿಲ್ಲ, ಒಂದ್ ರೋಡ್ ಮಾಡ್ಸಕ್ ಆಗ್ತಿಲ್ಲ. ಇವತ್ತು ನಾವು ಮಾತಾಡ್ತಿಲ್ಲ, ಕಾಂಗ್ರೆಸ್ಸಿನ ಶಾಸಕರುಗಳನ್ನೇ ವಿಪರ್ಯಾಸ ತೋರ್ಸ್ಕೊತಿದ್ದಾರೆ. ಇವತ್ತು ಅವರೇನೆ ಬೇಸರ ತೋರ್ಸ್ಕೊತಿದ್ದಾರೆ, ಏನು ಕೆಲ್ಸಗಳಾಗ್ತಿಲ್ಲ ಅಂತ ಮಾತಾಡ್ತಿದ್ರೆ. ಗ್ಯಾರಂಟಿ ಅಂತಾರೆ. SCP TSP ಅನುದಾನ 11,500 ಕೋಟಿನ ವಾಪಸ್ ಹಿಂಪಡಿ ಅಂತ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ರೈತರುಗಳಿಗೆ ಆಶಾಕಿರಣವಾಗಿ ನಿಲ್ಬೇಕಾಗಿದ್ದಂತ ಸಂದರ್ಭ. ಬರಗಾಲ, ಇಂಥ ಕೆಟ್ಟ ಬರಗಾಲ ನಾವು ಯಾವಾಗಲೂ ನೋಡಿರ್ಲಿಲ್ಲ. ಇಂಥ ಬರಗಾಲದಲ್ಲಿ ಇವತ್ತು ಬೆಳೆ ನಷ್ಟ ಆಗಿದೆ. ನಾವು ಬಜೆಟ್ ಅಲ್ಲಿ ಏನೋ ಅಲ್ಪ ಸ್ವಲ್ಪ ರೈತರುಗಳು ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ಇದ್ವಿ. ಇವತ್ತೇನ್ ಕೊಟ್ಟಿದ್ದಾರೆ? ಸತ್ಯ ಅಲ್ವಾ? ಇವನ್ನೆಲ್ಲ ನೋಡಿ ಜನ ಬೇಸತ್ತಿ ಇವತ್ತು ಕಾಂಗ್ರೆಸ್ ಪಕ್ಷನ ಹೊರಗಡೆ ಇಡಬೇಕು ಅನ್ನೋ ಪರಿಸ್ಥಿತಿ ಕೇವಲ 11 ತಿಂಗಳಿಗೆ ಬಂದಿದೆ ಅಂದ್ರೆ ಇನ್ನೆಷ್ಟು ಮಟ್ಟಕ್ಕೆ ಬೇಸರ ಆಗಿರ್ಬೋದು ಜನ ಅನ್ನೋದನ್ನ ಯೋಚನೆ. ಅಂದ್ರೆ ನೀವು ಸ್ಥಳೀಯ ಮಟ್ಟದಲ್ಲಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿದಾಗ ಬರುವಂತ ಮಾತುಗಳು. ಆಮೇಲೆ ನಾವಲ್ಲ, ಕಾಂಗ್ರೆಸ್ ಶಾಸಕರಿಗೆ ಹೇಳ್ತಾ ಇದಾರಲ್ಲ, ಏನು ದುಡ್ಡು ಬರ್ತಾ ಇಲ್ಲ ಅಂತ. ಇಲ್ಲಿರೋರು ಒಬ್ಬರೇ ಹೇಳಿದಾರಲ್ಲ, ನಾವು ಬಿಜೆಪಿ ಅವ್ರನ್ನ 40% ಕಮಿಷನ್ ಅಂತ ಎಲ್ಲ ಕಡೆ ಹೇಳ್ಕೊ ಬಂದ್ವಿ. ಇಲ್ಲಿರೋ ನಾಯಕರುಗಳು, ಕಾಂಗ್ರೆಸ್ಸಿನ ನಾಯಕರುಗಳು ಹಾಸನಲ್ಲೇನೆ 40%ಗಿಂತ ಹೆಚ್ಚಿನ ಕಮಿಷನ್ ನಡೀತಾ ಇದೆ ಅಂತ ನಾವ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೇಳ್ತಾ ಇದಾರಲ್ಲ. ಯಾಕೆ ಅದನ್ನ ಒಂದು ಲೀಗಲ್ ಸ್ಟ್ಯಾಂಡಿಂಗ್ ತೆಗೆದುಕೊಂಡು ಹೋಗ್ಬಾರ್ದು? ಯಾಕೆ ಅದಕ್ಕೊಂದು ಸರಿಯಾದಂತ ವೇದಿಕೆ ಇಲ್ವಾ? ಅಥವಾ ಅದನ್ನ ಕಾನೂನಾತ್ಮಕ ಹೋರಾಟ ಯಾಕೆ ನಡೆಸಲ್ಲ ಯಾವುದೇ ಪಕ್ಷಗಳು? ಸರ್, ಈಗ ನಾವಂತೂ ಎಲ್ಲಾ ರೀತಿ ಹೋರಾಟ ಮಾಡಿದೀವಿ. ಅಂದ್ರೆ ಬರೀ ಇದು ಆರೋಪ ಪ್ರತ್ಯಾರೋಪ ಸೀಮಿತವಾಗತ್ತಲ್ಲ? ಆರೋಪ ಪ್ರತ್ಯಾರೋಪ ನಾವ್ ಮಾಡ್ತಾ ಇಲ್ವಲ್ಲ. ನಾವು ಆರೋಪನೂ ಮಾಡಿಲ್ಲ, ಪ್ರತ್ಯಾರೋಪನೂ ಮಾಡಿಲ್ಲ. ಆರೋಪ ಮಾಡ್ತಾ ಇರೋದು ಅವರ ಸ್ವಂತ ಮಾಜಿ ಸಚಿವರು, ಶಾಸಕರು. ಪ್ರತಿಯೊಬ್ಬ ಆರೋಪ ಮಾಡ್ತಾ ಇರೋದು ಅವ್ರ ಹಾಲಿ ಶಾಸಕರು. ಹಾಗಾಗಿ ಅದ್ರಲ್ಲಿ ನಮ್ದೇನ್ ಸ್ಟ್ಯಾಂಡ್ ಏನಿಲ್ಲ. ಅವ್ರವ್ರ ಬಟ್ಟೆ ಬಿಚ್ಕೋತಾರೆ ಅಂದ್ರೆ ನಾವ್ಯಾಕೆ ಹೋಗಿ ಮಧ್ಯದಲ್ಲಿ ತಡಿಬೇಕು? ನಾವು ನಿಂತ್ಕೊಂಡು ಆಚೆಯಿಂದ ದೃಶ್ಯ ನೋಡ್ಬೇಕು ಹೊರತು ಬಿಟ್ರೆ. ಅಲ್ಲ, ಅದಕ್ಕೊಂದು ಲಾಜಿಕಲ್ ಎಂಡ್ ಸಿಗ್ಬೇಕಲ್ಲ, ಅದಕ್ಕೆ ನಿಮ್ಮ ಪಾತ್ರ ಇರಲ್ಲ ಅಂತೀರಾ? ನಾವ್ ನೋಡೋಣ.
ಇವತ್ತು ಕಾಂಗ್ರೆಸ್ ಅವರು ಒಬ್ರು ಕಾಂಗ್ರೆಸ್ ಪಕ್ಷದವ್ರೇನೆ ಒಬ್ರು ಕಮಿಷನ್ ಜಾಸ್ತಿ ಆಗ್ತಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂದಾಗ ಎಷ್ಟು ಮಟ್ಟಿಗೆ ಗಣನೆಗೆ ತಗೋತಾರೆ ಅನ್ನೋದನ್ನ ನಾವು ನೋಡಿ ನಿಂತು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಏನೋ ಆಕ್ಷನ್ ತಗೊಳ್ತಿಲ್ಲ ಅಂದ್ರೆ ಅವ್ರದ್ದು ಪಾಲಿದೆ ಅಂತ ಆಯ್ತಲ್ಲ. ಈಗ ಮೇಲ್ಮಟ್ಟದ ನಾಯಕರೆಲ್ಲ ಒಂದಾಗ್ಬಿಡ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತಾಗತ್ತೆ ರಾಜಕೀಯ ಸ್ಥಿತ್ಯಂತರಗಳು ಹೇಗಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಅಥವಾ ಕಾರ್ಯಕರ್ತರ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಅದನ್ನ ಒಗ್ಗಿಕೊಳ್ಳೋಕೆ ಬಹಳ ಕಷ್ಟ ಪಡ್ತಾರೆ ಅನ್ನೋ ಮಾತಿದೆ. ಅದು ಸಹಜ ಕೂಡ ಅಂತ ನನಗನ್ಸುತ್ತೆ. ನಿಮ್ಗೆ ಏನ್ಸುತ್ತೆ? ಸರ್, ಬಿಜೆಪಿ ಅಂಡ್ JDS ಇಸ್ ಬೀನ್ ಅ ನ್ಯಾಚುರಲ್ ಅಲೈನ್ಸ್. ಈಗ ಜನತಾ ಪಾರ್ಟಿ ಅಂತ ತಗೊಂಡಾಗ ಅದು ಹೊಡೆದಂತ ಸಂದರ್ಭದಲ್ಲಿ ಬಿಜೆಪಿ ಆಲ್ಸೋ ವಾಸ್ ಪಾರ್ಟ್ ಆಫ್ ಇಟ್. ಸೊ ಹಿಸ್ಟ್ರಿಗೆ ಹೋದಾಗ್ಲೂ ತಗೊಂಡಾಗ ಇದು ನ್ಯಾಚುರಲ್ ಅಲೈನ್ಸ್. ಆಮೇಲೆ ಕೆಳಮಟ್ಟದ ಬೂತಲ್ಲಿ ಬಹಳ ನಾವು ಇದನ್ನ ಸರಿ ನಾವು ನೋಡಕ್ ಆಗಿರ್ಲಿಲ್ಲ, ಬಹಳ ಚಾಲೆಂಜಸ್ ಫೇಸ್ ಮಾಡಿದ್ವಿ. ಬಟ್ ದಿಸ್ ಟೈಮ್ ವಿ ಆರ್ ಫೇಸಿಂಗ್ ವೆರಿ ಈಸಿ ಎಲೆಕ್ಷನ್. ಟು ಬಿ ವೆರಿ ಫ್ರಾಂಕ್ ವಿತ್ ಯು, ನ್ಯಾಚುರಲ್ ಅಲೈನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ JDS ಕಾರ್ಯಕರ್ತರು ಒಂದು ಸರಿ ಮೇಲಿಂದ ಹೈಕಮಾಂಡ್ ಇಂದ ಬಂದ ಮೇಲೆ ಸಣ್ಣ ಪುಟ್ಟ ಗೊಂಚಲ ಇದ್ದೇ ಇರುತ್ತೆ, ಎಲ್ಲಿರಲ್ಲ ಅಂತೀರಿ. ಬಟ್ ಆದ್ರೆ ಮೆಜಾರಿಟಿ ವೆನ್ ಯು ಟೇಕ್ 99% ಆ ಒಂದು ಸಮಾನತೆ ಇದೆಯಲ್ಲ, ಅದನ್ನ ನಾವೇ ಆಶ್ಚರ್ಯ ಪಡ್ತಾ ಇದೀವಿ ಇಷ್ಟು ಮಟ್ಟಕ್ಕೆ ಅಂತ. ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಒಗ್ಗಟ್ಟಾಗಿ ಅವ್ರದೆಲ್ಲ ಗುರಿ ಇರೋದು ಇಷ್ಟೇನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಈ ಜಿಲ್ಲೆಯಿಂದ ನಾವು ಸಂಸದರನ್ನ ಕಳಿಸ್ಬೇಕು, ಮೈತ್ರಿ ಸಂಸದರನ್ನ ಕಳಿಸ್ಬೇಕು, ನಾವೆಲ್ಲ ಒಗ್ಗಟ್ಟಲ್ಲಿ ದುಡ್ದು ಇವತ್ತು ನಾವು ಎಲೆಕ್ಷನ್ ಮಾಡಿ ಚುನಾವಣೆಯಲ್ಲಿ ಚುನಾವಣೆ ಕಳೆದ ನಂತರ ನಮ್ಮ ಭಾಗದಲ್ಲಿ ಜಿಲ್ಲೆಯಲ್ಲಿ ಪ್ರಗತಿ ನೋಡ್ಬೇಕು ಅನ್ನೋದಷ್ಟೇ. ಈಗ ಪ್ರೀತಮ್ ಗೌಡ್ರು ವಿಚಾರ ಅಂತ ಬಂದಾಗ ಬಹಳ ಏನು ದೇಶದ ರಾಜಕೀಯ ನಡೀತಾ ಇತ್ತು ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿರುತ್ತೆ. ಅದು ಹಿಂಗೆ ದಿಢೀರ್ ಅಂತ ಸರಿ ಹೋಗ್ಬಿಡುತ್ತಾ? ಮೇಲ್ಮಟ್ಟದ ನಾಯಕರು ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾರೆ, ಸರಿ ಹೋಗ್ಬಿಡುತ್ತಾ ಅನ್ನೋ ಒಂದು ಮಾತಿದೆ. ಏನ್ ಕ್ಲಾರಿಟಿ ಕೊಡ್ತೀರಿ ನಿಮ್ಮ ಮತದಾರರಿಗೆ? ನಿನ್ನೆ ಬಂದವರು ನನಗೋಸ್ಕರ ಪಾಪ ಮೈಸೂರಿಂದ ಬಂದಿದೆ, ಮೈಸೂರಲ್ಲಿ ಅವ್ರಿಗೆ ಇನ್ಚಾರ್ಜ್ ಹಾಕಿ ಚಾಮರಾಜ ಮತ್ತೆ ಮೈಸೂರನ್ನ ಅವ್ರು ನಿನ್ನೆ ನನಗೋಸ್ಕರ ವಾಪಸ್ ಬಂದು ಅಲ್ಲಿಂದ ರೋಡ್ ಶೋ ಮುಖಾಂತರ ರೋಡ್ ಶೋ ಮಾಡಿ, ನಾನು ಕಡೂರಲ್ಲಿದ್ದೆ, ಕಡೂರಲ್ಲಿದ್ದಂತ ಸಂದರ್ಭದಲ್ಲಿ ಅವರೇ ಬಂದು ರೋಡ್ ಶೋ ಮಾಡಿ ಇವತ್ತು ನನಗೋಸ್ಕರ ಪ್ರಚಾರ ಮಾಡಿದ್ದಾರೆ. ಇಟ್ಸ್ ಎ ಗುಡ್ ಸೈನ್ ಅಂತೀರಿ? ಸರ್, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸೈನ್. ಇಟ್ಸ್ ಇಸ್ ಗುಡ್ ಸೈನ್. ಓಕೆ, ಇಟ್ಸ್ ಅ ಬೆಸ್ಟ್ ಸೈನ್. ಸೊ ಡೆಫಿನೆಟ್ಲಿ ದ ಮೈತ್ರಿ ಇಸ್ ಗೋಯಿಂಗ್ ವೆರಿ ಸ್ಟ್ರಾಂಗ್. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ, ಸಣ್ಣ ಪುಟ್ಟ ವಿದ್ಯೆ ಇರ್ತಾವ ಅಲ್ಲ, ಕರೆಕ್ಟ್. ಅಂದ್ರೆ ಅದನ್ನ ನೀವು ಸಣ್ಣ ಪಟ್ಟ ಅಂತ ಹೇಳಕ್ ಆಗತ್ತಾ ಅನ್ನೋದು ಆಮೇಲೆ ಓಕೆ ನೋಡುವ. ಈಗ ನಾನ್ ಕೇಳೋದು, ಏನ್ ಹೇಳಿ ಕನ್ವಿನ್ಸ್ ಮಾಡ್ತೀರಾ ನೀವು? ಹೇಗೆ ಆ ಒಂದು ದೊಡ್ಡ ಮಟ್ಟದ ಗ್ಯಾಪ್ ನ ಹೇಗೆ ಫಿಲ್ ಮಾಡ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. If you tell me frankly, it will be very supportive. Sir, there is no gap. First and foremost, politically, ನಾವು ಅವರು ಮೊದಲೇ ಚುನಾವಣೆಯಲ್ಲಿ ಹಿಂದಿನ ಚುನಾವಣೆಯಲ್ಲಿ ರೈವಲ್ಸ್ ಆಗಿ ಫೇಸ್ ಮಾಡಿದ್ವಿ. ಹೌದು. ಈಗ ಒಂದ್ಸರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮತ್ತೆ ದೇವೇಗೌಡರು ಸಾಹೇಬ್ರೆಲ್ಲ ನಿರ್ಧಾರ ತಗೊಂಡ್ಮೇಲೆ, ಓಕೆ, ಕುಮಾರಣ್ಣ ಎಲ್ಲ ನಿರ್ಧಾರ ತಗೊಂಡ್ಮೇಲೆ, ಯಡಿಯೂರಪ್ಪ ಸಾಹೇಬ್ರು, ವಿಜೇಂದ್ರಣ್ಣ ಎಲ್ಲ ನಿರ್ಧಾರ ತಗೊಂಡ್ಮೇಲೆ ನಾವೆಲ್ಲ ನ್ಯಾಚುರಲಿ ಒಂದು ಆಗ್ಲೇಬೇಕು. ಇಟ್ ಇಸ್ ದ ಪಾರ್ಟಿ ಹೈಕಮಾಂಡ್ಸ್ ಅಂಡ್ ಪಾರ್ಟೀಸ್ ಡಿಸಿಷನ್ ಇದು. And we are just workers of the party. So ಹಾಗಾಗಿ ಅಲ್ಲೇನು ಗ್ಯಾಪ್ ಅನ್ನೋದಕ್ಕಿಂತ ಅವ್ರ ಗುರಿ ಏನು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, 28ಕ್ಕೆ 28 ಗೆಲ್ಲಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ. ನಮ್ ಗುರಿ ಏನು? 28ಕ್ಕೆ 28 ಗೆಲ್ಲಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ಮತ್ತೊಮ್ಮೆ ಪ್ರಧಾನಮಂತ್ರಿ. When the goals are equal, what is there is a gap. ಓಕೆ, ಅಂದ್ರೆ ಸೈದ್ಧಾಂತಿಕ ಹಿನ್ನೆಲೆ ನೋಡಿದಾಗ ಸೈದ್ಧಾಂತಿಕವಾಗಿ ಬಹಳಷ್ಟು ವಿರೋಧ ಇರುವಾಗ ಹೆಂಗ್ ಸಡನ್ ಆಗಿ ಇಲ್ಲಿ ಅಲೈನ್ಸ್ ಮಾಡ್ಕೋತಾರೆ ಅನ್ನೋ ಒಂದು ಮಾತಿರುತ್ತೆ. ನೋಡಿ ಸರ್, ಇದು ವಿರೋಧ ಪಕ್ಷದ ಅಪಸ್ವರಗಳು ಆಯ್ತಲ್ಲ. JDS ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಬಿಜೆಪಿಗೆ ಕೈ ಜೋಡಿಸಿದೆ ಅನ್ನೋ ಹೇಳ್ತಾರೆ. ಇವತ್ತು ಉದಾಹರಣೆಗೆ ಹೇಳಬೇಕು ಅಂದ್ರೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಕಾಂಗ್ರೆಸ್ ಅಂಡ್ SP were fighting with each other. ಕಾಂಗ್ರೆಸ್ ಅಂಡ್ SP were fighting with each other. ಮತ್ತೆ ಹೆಂಗ್ ಒಂದಾಗ್ಬಿಟ್ರು ಅವರು? ಇಲ್ಲ, ಹೆಂಗ್ ಒಂದಾಗ್ಬಿಟ್ರಲ್ಲ ನನ್ನ ಪ್ರಶ್ನೆ, ಹೆಂಗ್ ಒಂದಾಗ್ಬಿಟ್ರು ಅಂತ. ಆಮೇಲೆ ರಾಜಕಾರಣಕ್ಕೆ ಲಾಭಕ್ಕೋಸ್ಕರ ಸರ್ ಕೇಳಿ, ಕಮ್ಯುನಿಸ್ಟ್ ಅಂಡ್ ಕಾಂಗ್ರೆಸ್ ಡೆಡ್ ಅಗೇನ್ಸ್ಟ್ ಇನ್ ವೆಸ್ಟ್ ಬೆಂಗಾಲ್. ಹೌದು, ಹೆಂಗ್ ಒಂದಾಗ್ಬಿಟ್ರು? ಹಾಗಾಗಿ ಹೆಂಗ್ ಒಂದಾದ್ರು ಹೇಳಿ ಅಂತ ನೋಡಿ ಸರ್, ಇಲ್ಲಿ ಹೊಂದಾಣಿಕೆ ಆಗಿರೋದು ಈ ರಾಜ್ಯದ ಜನತೆನ ಇವತ್ತು ಏನ್ ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ಹೊರಗಡೆ ತರೋದಕ್ಕೆ, ಈ ಭ್ರಷ್ಟವಾದಂತ ಸರ್ಕಾರನ ಕಿತ್ತೊಗೆಯೋದಕ್ಕೆ. ಇವತ್ತೇನಾಗ್ತಿದೆ, ಇವತ್ತು 75 ವರ್ಷದಲ್ಲಿ ಯಾವತ್ತಾರು ನೀವು ಕೇಳಿದ್ರ ನಮ್ಮ ರಾಜ್ಯ ಬೊಕ್ಕಸೆ ಖಾಲಿಯಾಗಿತ್ತು ಅಂತ? ಜಸ್ಟ್ ಅನ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ.
ಎಲ್ಲಾರು ಕೇಳಿದ್ರ ಬೊಕ್ಕಸೆ ಖಾಲಿ ಆಗಿತ್ತು ಅಂತ ಯಾವ್ದಾರ ಸಂದರ್ಭದಲ್ಲಿ 75 years of independence ಕರ್ನಾಟಕ ಬೀಯಿಂಗ್ ದ ಪ್ರೊಡಕ್ಟಿವ್ ಸ್ಟೇಟ್ ಅಲ್ಲ ಆರೋಪ ಮಾಡೋದನ್ನ ಕೇಳಿ ಮತ್ತೆ ಹೇಳಿ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಸಾಲ ಮಾಡಿ ಬಜೆಟ್ ಹೋದಂತ ಸನ್ನಿವೇಶ ಬಂದಿದೆ ಅಂದ್ರೆ ಆರ್ಥಿಕ ಸ್ಥಿತಿ ಎಷ್ಟು ಕೆಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ ನಾವು. ಹಾಗಾಗಿ ಇವತ್ತು ಒಂದು ಆರ್ಥಿಕ ಸ್ಥಿತಿ ಕುಗ್ಸಿದ್ದಾರೆ, ಒಂದು ಸಾಮಾಜಿಕ ನ್ಯಾಯ ಬೀಳಿಸಿದ್ದಾರೆ, ಒಂದು ಬೆಳವಣಿಗೆಗೆ ಬೆಳೀತಾ ಇದ್ದಂತ ರಾಜ್ಯನ ಒಂದ್ ಕಡೆ ಕತ್ಲಲ್ಲಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಪೋಸಿಷನ್ಸ್ ಆಗಿ ನಾವು ಎದ್ದಿ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ರಾಜ್ಯ ಜನತೆಗೋಸ್ಕರ ಒಂದಾಗೋದೇನ್ ತಪ್ಪಿದೆ? ಓಕೆ, ಹಾಗಾಗಿ ಇದು ನಿಮ್ಮ ಮನದಾಳದ ಹೌದು. ಈಗ ದೇಶದ ವಿಚಾರ ಅಂತ ಬಂದ್ರು ಕೂಡ ಹಾಗೆ ಇದೆ. GDP ರೇಟ್ ಹೇಳ್ತಾರೆ, ಡಾಲರ್ಸ್ ರೇಟ್ ಹೈ ಆಗಿರೋದು ಮಾತಾಡ್ತಾರೆ ಅಲ್ವೇ. ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ಕೊತಾರೆ, ಆದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬಾ ಕಡಿಮೆ ಇರುತ್ತೆ. ಅದನ್ನ ಯಾಕೆ ಅಡ್ರೆಸ್ ಮಾಡಲ್ಲ ಅನ್ನೋ ಮಾತು ಕೂಡ ಬರ್ತದೆ. ಅಲ್ಲ ನಿಮ್ ಕಿವಿ ಬಿದ್ದಿದ್ದಾವೆ ಅನ್ಕೊಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, India is always been on the trading system. ಒಂದೊಂದು ವರ್ಷದಲ್ಲೂ when you are trading, depending on the supplies and the demands, ಕರೆಕ್ಟ್, ಡೌನ್ ಅಂಡ್ ಅಪ್ ಆಗೋದು ಸಹಜ. ಅದು ಹೌದು. ಆದ್ರೆ we should also think when it comes to trading system, how much Narendra Modi has given persistence on that and importance over that and increased our trading system ಅಂತ. ಓಕೆ, ಆಯ್ತಲ್ಲ. ಇವತ್ತು ನೀವು ಕೇಳ್ಬೋದು, ಏನಂತ ಕೇಳ್ಬೋದು, ಇವತ್ತು ಡಾಲರ್ ರೇಟ್ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಡಾಲರ್ಸ್ ಅಲ್ಲಿ ಏನಕ್ಕೆ ರೇಟ್ ಜಾಸ್ತಿ ಆಗ್ತಿದೆ ಅಂದ್ರೆ, ಮೋಸ್ಟ್ ಆಫ್ ದ ಅರಬ್ ಕಂಟ್ರೀಸ್ ಟುಡೇ ಆಯಿಲ್ ನ ಇವತ್ತು ಡಾಲರ್ ಅಲ್ಲಿ ಪರ್ಚೇಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ವೆನ್ ಯು ಡೂ ದಟ್, ದ ಟ್ರೇಡಿಂಗ್ ಸಿಸ್ಟಮ್ ಇನ್ಕ್ರೀಸಸ್. ಸೊ ಹಾಗಾಗಿ ಡಾಲರ್ ರೇಟ್ಸ್ ಜಾಸ್ತಿ ಅದೇ. ಸೊ ಹಾಗಾಗಿ ರೈಸ್ ಆಗ್ತಿದೆ ಹೊರತು ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಂಡಿಯಾ. ಇಂಡಿಯಾ, ಟೆಲ್ ಮೀ, in last 10 years, when have we gone to the worst recession? During PM Narendra Modi's ಇದು ಆಡಳಿತ. ರಿಸೆಷನ್ ಹೋಗಿರೋದೇ ಬಹಳ ಕಮ್ಮಿ. ನಾವು ರಿಸೆಷನ್ ಅನ್ನೋದು ಇಟ್ಸ್ ಅ ಗ್ಲೋಬಲ್ ಸೈಕಲ್. ಅದು ಒಂದ್ಸರಿ ಬಂದೇ ಬರುತ್ತೆ. ಆದ್ರೂ ಆ ಒಂದು ಒಡ್ತನ ತಡೆಯೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ತಗೊಂಡಂತ ನಿರ್ಧಾರಗಳು, ಸ್ಟೆಪ್ಸ್ಗಳು ಇವತ್ತೆಲ್ಲೋ ಒಂದ್ ಕಡೆ ದೇಶದ ಜನರ ಆರ್ಥಿಕ ಪರಿಸ್ಥಿತಿ ಶಕ್ತಿಯಾಗಿದೆ. ಈಗ ನೀವು ಎಲ್ಲ ವಿದ್ಯಾವಂತರು ನೋಡ್ತೀರಿ, ವಿದ್ಯಾವಂತರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರೋದನ್ನು ಕೂಡ ನೋಡ್ತೀರಿ. ಅಲ್ಲ, ಉದ್ಯೋಗ ಸೃಷ್ಟಿ ಕೂಡ ಅಷ್ಟೇ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಾನು ಒಂದು ಮಾತು ಹೇಳ್ತೀನಿ. when the education level increases, when the technology and modernization increases, ಈಗ UPI 1 UPI 2 ಅಲ್ಲಿ ಉದಾಹರಣೆಗೆ ಹೇಳಬೇಕು ಅಂದ್ರೆ ಎಷ್ಟು ಶಾಲೆಗಳು ಅಭಿವೃದ್ಧಿ ಆದವು, ಎಷ್ಟು ಕಾಲೇಜಸ್ಗಳು ಬಂದು, ಎಷ್ಟು ವಿದ್ಯಾ ಕೇಂದ್ರಗಳು ಅಂದ್ರೆ ವಿದ್ಯಾಭ್ಯಾಸದ ಕೇಂದ್ರಗಳು, ಇನ್ಸ್ಟಿಟ್ಯೂಟ್ಗಳು ಎಷ್ಟು ಆಚೆ ಬಂದಿತ್ತು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಆದ್ಮೇಲೆ ಎಷ್ಟು ಬಂದಿದ್ದಾವೆ? ಆಗಿದ್ದಂತ ಪಾಸ್ ಔಟ್ ಎಷ್ಟು, ಈಗಿರೋಂತ ಪಾಸ್ ಔಟ್ ಎಷ್ಟು? ಜಾಸ್ತಿ ಇದೆ ಈಗ. 100% ಅಲ್ವಾ? ನಮ್ಮಲ್ಲಿ ಮೇಜರ್ ಆಗಿ ನಾವು ಇವತ್ತು ಎಂಪ್ಲಾಯ್ಮೆಂಟ್ ತಗೊಳ್ಳೋದು ಪ್ರೈವೇಟ್ ಸೆಕ್ಟರ್. ನೆಕ್ಸ್ಟ್ ಕಮ್ಸ್ ಪಬ್ಲಿಕ್ ಸೆಕ್ಟರ್, ಅಂದ್ರೆ ನಮ್ಮ ಗವರ್ಮೆಂಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಈಗ ನಾವು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದಾವೆ, ಎಷ್ಟು ಇಂಡಸ್ಟ್ರಿಯಲ್ಸ್ಗಳು ಬಂದಿದ್ದಾರೆ, ಎಷ್ಟು ಜನ ಇಂಡಿಯಾ ಕಡೆ ತಿರುಗಿ ನೋಡ್ತಿದ್ದಾರೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಎಷ್ಟು ಇನ್ಕ್ರೀಸ್ ಆಗಿದೆ, ಇದನ್ನು ಚರ್ಚೆ ಮಾಡಬೇಕಲ್ಲ. ದ ಥಿಂಗ್ ಇಸ್, ದ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್, ದ ಎಜುಕೇಟೆಡ್ ಲೆವೆಲ್ ಆರ್ ಇನ್ಕ್ರೀಸಿಂಗ್. ಸೊ ಹಂಗಾಗಿ ನಮ್ಗೆ ಆ ರೇಷಿಯೋಸ್ ತಗೊಂಡಾಗ ಅಲ್ಲಿಗೆ ಅದು ಇದು ಮ್ಯಾಚ್ ಆಗ್ತದೆ. ಅಷ್ಟೇ ಬಿಟ್ರೆ ಅದನ್ನೊಂದೇ ಇಟ್ಕೊಂಡು ಆಯ್ತು. UPI ಅಲ್ಲಿ ನಾನು ಕೇಳ್ಬೇಕಾಗತ್ತೆ, ಅವರ ಸ್ಟಾಟಿಕ್ಸ್ ಆಚೆ ಇಡ್ಲಿ, NDA ಸ್ಟಾಟಿಕ್ಸ್ ಆಚೆ ಇಡ್ತೀವಿ. ಅಲ್ಲ, ದೇ ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ಓಕೆ, ರೆಡಿ ಅನ್ನೋದಲ್ಲ, ಇಟ್ಬಿಟ್ಟು ಓಪನ್ ಡಿಬೇಟ್ ಬರ್ಲಿ, ನಾವು ಇಟ್ಬಿಟ್ಟು ಓಪನ್ ಡಿಬೇಟ್ ಹೋಗ್ತೀವಿ. ಅಂದ್ರೆ ಈಗ ಈ ಆರೋಪ ಪ್ರತ್ಯಾರೋಪದಲ್ಲಿ ಎಲ್ಲರೂ ಕೂಡ ನಿಸ್ಸೀಮ್ರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಕ್ವೆಶನ್ಸ್ ಕೇಳಿ ಅದಕ್ಕೆ ಉತ್ತರ ಹೇಳೋಕೆ ಮತ್ತೊಬ್ರು ರೆಡಿ ಇರ್ತಾರೆ, ಕೌಂಟರ್ ಕೊಡೋಕು ರೆಡಿ ಇರ್ತಾರೆ. ಜನ ಅದನ್ನ ನೋಡ್ತಾರೆ, ಒಂದಿಷ್ಟು ಗೊಂದಲದಲ್ಲಿ ಇರ್ತಾರೆ. ಒಂದು ಫೈನ್. ಈಗ ಐ ಕಮ್ ಟು ಅಲ್ಲ ನೀವು ಒಂದು ಮಾತು ಹೇಳಿದ್ರೆ, ನಾವು ಕೌಂಟರ್ ಮಾಡ್ಬೇಕು ಅಂತ ಹೇಳಿಕೆ ಕೊಡ್ತಾ ಇಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇದೇ ಕಾಂಗ್ರೆಸ್ ಗೌರ್ಮೆಂಟ್
ಕೊಬ್ಬರಿ ಬೆಳೆಗಾರರು ಜಾಸ್ತಿ ಕೊಡ್ತಾ ಇಲ್ಲ, ಕೊಬ್ಬರಿಗೆ ಜಾಸ್ತಿ ಕೊಡ್ತಾ ಇಲ್ಲ, ಕೊಬ್ಬರಿಗೆ ಜಾಸ್ತಿ ಕೊಡ್ತಾ ಇಲ್ಲ ಅಂತಾರೆ. ನಾನ್ ಪ್ರಶ್ನೆ ಕೇಳ್ತೀನಿ, UPA 1 ಅಲ್ಲಿ ಇದ್ದಾಗ ಒಂದು ಕ್ವಿಂಟಾಲ್ಗೆ 5,800 ರೂಪಾಯಿ ಕೊಡ್ತಾ ಇದ್ರು. UPA 2 ಅಲ್ಲಿ ಇದ್ದಾಗ 6,200 ರೂಪಾಯಿ ಕೊಡ್ತಾ ಇದ್ರು. ಈಗಿರೋ ಪ್ರೆಸೆಂಟ್ NDA ಗವರ್ಮೆಂಟ್ 12,000 ರೂಪಾಯಿ ಕೊಡ್ತಾ ಇದೆ. ಅಂದ್ರೆ ವಾಟ್ ಇಸ್ ದ ಇನ್ಕ್ರೀಸ್? ಡಿಫರೆನ್ಸ್ ಇಸ್ ಹೈ. ಇಟ್ಸ್ ಆಲ್ಮೋಸ್ಟ್ 2 times. ಸೊ ಹಾಗಾಗಿ ನಾವು ಮಾಡಿದ್ವಿ. ಅವರ ಆರೋಪಗಳಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ನಿಮ್ಮ ಮಾತಿನ ಸಾರಾಂಶ ಅಂತ ನಾನು ಭಾವಿಸ್ತೇನೆ. ಈಗ ಕಾಂಗ್ರೆಸ್ಸಿಗರು ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತೆರಿಗೆ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನೀವು ಕಾಣೋ ಲೋಪದೋಷ ಏನು? ಸರ್ ನೋಡಿ ಸರ್, ಇವಾಗ ಕಾಂಗ್ರೆಸ್ ಹ್ಯಾಸ್ ನಥಿಂಗ್ ಟು ಸೇ. ಕಾಂಗ್ರೆಸ್ ಅವ್ರಿಗೆ ಏನು ಇಲ್ಲ ಇವತ್ತು ಹೇಳಕ್ಕೆ. ಅವ್ರದ್ದು ಒಂದೇ ಒಂದು ಯಾವ ಸಂದರ್ಭದಲ್ಲಿದ್ದಾರೆ ಅಂದ್ರೆ, ಒಂದಿಲ್ಲ ಅಪಪ್ರಚಾರ ಮಾಡಬೇಕು, ಇಲ್ಲ ಬೆಟ್ ಮಾಡಿ ಕೇಂದ್ರ ಸರ್ಕಾರ ಕಡೆ ತೋರಿಸಬೇಕು. ಬರ ಪರಿಹಾರದಲ್ಲಿ ಅಪಪ್ರಚಾರ 100 ಭಾಗ ಅಲ್ವಾ ಸರ್? ಈಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಬರ ಪೀಡಿತದಲ್ಲಿ ಪ್ರತಿ ಸಂದರ್ಭದಲ್ಲೂ ನಾವು ಕಾಂಗ್ರೆಸ್ ಏನ್ ಕೊಟ್ಕೊಬಂತು UPA 1, 2 ಅಲ್ಲಿ, ಅದಕ್ಕಿಂತ ಹೆಚ್ಚಾಗಿ NDA ಸರ್ಕಾರದಲ್ಲಿ NDA 1 ಇರ್ಬೋದು, NDA 2 ಇರ್ಬೋದು, ಕೊಟ್ಕೊಂಡ್ಬಂದಿದ್ದೀವಿ. ಸ್ಟ್ಯಾಟಿಕ್ಸ್ ತೆಗೆದು ನೋಡ್ಬಿಡೋಣ ಬೇಕಾದ್ರೆ, ಯಾವತ್ತಾರು ಬೇಕಾದ್ರೆ. ಅದನ್ನ ನನ್ನ ಪ್ರಕಾರ ತೇಜಸ್ವಿ ಸೂರ್ಯ ಅವರು ಒಂದ್ಸರಿ ಹೇಳಿದ್ರು, ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಸ್ಟ್ಯಾಟಿಕ್ಸ್ ತೆಗೆದ್ರು ಅದು ಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ಇದು ನಮ್ಮ ಬರ ಪರಿಹಾರನ ಹೆಚ್ಚಾಗಿ ಕೊಡುವಂತ ಕೆಲಸನ ಮಾಡಿದ್ದಾರೆ. ಬರ ಪರಿಹಾರ ನಮ್ಮ ಕೇಂದ್ರದಿಂದ ಬಂದಿರೋ. ಅಮಿತ್ ಶಾ ಅವರು ಬಂದಾಗ, ರಾಜ್ಯಕ್ಕೆ ಬಂದಾಗ ಹೇಳ್ತಾರೆ, ಇಲ್ಲ ಅವರು ನಮಗ್ ಮನವಿ ಸಲ್ಲಿಸೋದನ್ನೇ ತಡ ಮಾಡಿದ್ರು, ಕೊಡಕ್ಕಾಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಈಗಲೂ ಕೊಡೋದ್ ಕೆಲಸ ಮಾಡ್ತಾರೆ. ಇವರು ಸರಿಯಾದ ರೀತಿ ರಿಪೋರ್ಟ್ ಕಳಿಸ್ಬೇಕು, ಆಯ್ತಲ್ಲ? ಒಂದ್ಸರಿ ಒಂದ್ ರಿಪೋರ್ಟ್ ಕಳ್ಸೋದು, ಇನ್ನೊಂದ್ಸರಿ ಇನ್ನೊಂದ್ ರಿಪೋರ್ಟ್ ಕಳ್ಸೋದಲ್ಲ. ಅಲ್ಲ, ಈಗ ಸುಪ್ರೀಂ ಕೋರ್ಟ್ ಕೂಡ ಹೀಗೆ ನೋಟಿಸ್ ಕೊಡೋ ಕೆಲಸ ಮಾಡ್ತಾ ಇದೆಯಲ್ಲ ಸರ್. ಈಗ ಈ ಟೈಮಲ್ಲಿ ದುಡ್ಡು ಕೊಟ್ರೆ ಅದನ್ನೇನಂತಾರೆ, ಜನ ಮನವೊಲಿಸೋದಕ್ಕೆ ದುಡ್ಡು ಕೊಟ್ರು ಅಲ್ವಾ? ಸೊ ಹಾಗಾಗಿ ಅದ್ರ ಚರ್ಚೆ ಏನಂದ್ರೆ, ಹಾಗಾಗಿ ಬನ್ನಿ ಎಲ್ಲ ಚೆನ್ನಾಗಿದ್ದೀರ ಅಣ್ಣ? ಚೂರು ತಿಂಡಿ ಚೆನ್ನಾಗಿದೆಯಪ್ಪ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಅಲ್ಲಿ ಬನ್ನಿ, ಚೂರು ತಿಂಡಿ ತಿಂತಾ ಇದ್ದೆ. ಬರ್ತೀನಿ. ರಮೇಶ್ ಅಣ್ಣ ಚೆನ್ನಾಗಿದ್ದೀರಾ? ಬನ್ನಿ. ಅಕ್ಕ ಇಲ್ಲಿ ಬಂದ್ರ? ಅಮ್ಮ ಇವ್ರು ಚಂಚಲ ಮೇಡಮ್ ಬಂದ್ರ? ಅಲ್ಲೋ ಬರ್ತೀವಿ, ಬನ್ನಿ ಬನ್ನಿ. ಹಂಗೆ ಎಲ್ಲ ಅಂದ್ರೆ ಇಲ್ಲಿ ನೋಡಿದಾಗ ಬಹಳ ಅವ್ರಲ್ಲಿ ಎಷ್ಟು ಖುಷಿ ಕಾಣ್ತಾ ಇದೆ ಅಂದ್ರೆ, ನೀವು ನೋಡಕ್ಕೆ ಬಹಳ ಸಂತೋಷ ಪಡ್ತಿದ್ದಾರೆ. ಎಲ್ಲಾ ಕಡೆ ಹೋದಂತ ಸಂದರ್ಭ ಕಾರ್ಯಕರ್ತರು ಸರ್ ಇವತ್ತು ಅಷ್ಟೇ ವಿಶ್ವಾಸ ಪ್ರೀತಿ ಇಟ್ಟು ಇವತ್ತು ನಾನು ಬರ್ಮಾಡ್ಕೊಂಡಿದ್ದಾರೆ. ಅದೊಂದು ನಾನು ಪುಣ್ಯವಂತ ಅಂತ ಭಾವಿಸ್ತೀನಿ. ಅದೇ ನೀವು ಯಾರನ್ನ ಕೇಳ್ತಾ ಇದ್ರಿ, ಎಲ್ಲರ ಹೆಸರು ಕೂಡ ಹೇಳ್ತಾ ಇದ್ರಿ ನೀವು. ಸೊ ಸ್ವಂತ ಮಗನ್ ತರ ಇವತ್ತು ಎಲ್ಲಾ ಕಡೆನೂ ವಿಶ್ವಾಸ ಇಟ್ಕೊಂಡು ನನ್ಗೆ ಪ್ರತಿ ಊರಲ್ಲೂ ಒಂದು ಕನಿಷ್ಠ ಪಕ್ಷ 5,000-10 ಜನ ದೇಶಗಳು. ನಮ್ಗೆ ಸುಮಾರು 5,985 ಹಳ್ಳಿ ಬರುತ್ತೆ. ನನಗೆ 371 ಪಂಚಾಯತಿ ಬರುತ್ತೆ. ಸೆಕೆಂಡ್ ಬಿಗ್ಗೆಸ್ಟ್ ಇನ್ ದ ಸ್ಟೇಟ್ ನಮ್ದು ಜಿಯೋಗ್ರಫಿಕಲಿ. ಪಾಪ್ಯುಲೇಷನ್ ವೈಸ್ ಥರ್ಡ್ ಬಿಗ್ಗೆಸ್ಟ್ ಇರ್ಬೇಕು ನಮ್ದು. ಸೊ ಏರಿಯಾ ವೈಸು ಸಕ್ಕ ದೊಡ್ಡ ಕ್ಷೇತ್ರ ನಮ್ದು, ಉಡುಪಿ ಚಿಕ್ಕಮಗಳೂರು ಬಿಟ್ರೆ. ಕರೆಕ್ಟ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲಾರನು ವಿಶ್ವಾಸಕ್ಕೆ ತಗೊಳ್ಳೋಂತ ಕೆಲಸ ಮಾಡ್ಕೋಬಹುದು. ಈಗ ನೀವು ಈ ಹಾಸನ ಜಿಲ್ಲೆಯ ಏನು ವಿಧಾನಸಭಾ ಕ್ಷೇತ್ರಗಳಿಗೆ ಬಹಳ ಚಿರಪರಿಚಿತರಾಗಿರ್ತೀರಿ. ಮತ್ತೀಗ ಚಿಕ್ಕಮಗಳೂರು ವ್ಯಾಪ್ತಿಗೆ ಬರುವಂತ ಕಡೂರಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ನೀವು ಅಲ್ಲಿ ಇಂಟ್ರಾಕ್ಷನ್ ಮಾಡ್ಕೊಳ್ತೀರಿ, ಅಲ್ಲಿ ಹೇಗೆ ಜನರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಿ ತಾವು? ಸರ್ ನಾನು ಸಮಗ್ರವಾಗಿ ಅಲ್ಲೂ ಕೂಡ ಒಡನಾಟ ಇಟ್ಕೊಂಡಿದ್ದೀನಿ. ಇವತ್ತು ಕೇಂದ್ರ ಸ್ಥಾನದಿಂದ ಕಡೂರಿಗೆ ಹೋಗ್ಬೇಕು ಅಂದ್ರೆ ಸುಮಾರು 110 ಕಿಲೋಮೀಟರ್ ಆಗುತ್ತೆ ನನಗೆ. ಕೇಂದ್ರ ಸ್ಥಾನ ಅಂದ್ರೆ ಹಾಸನ ಜಿಲ್ಲೆ ಕಡೂರ್ಗೆ ಹೋಗ್ಬೇಕು ಅಂದ್ರೆ 110 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಬಾರ್ಡರ್, ಕಡೂರ್ ಬಾರ್ಡರ್. ಕಡೂರ್ಗೆ ಹೋಗ್ಬೇಕು ಅಂದ್ರೆ 90 ಕಿಲೋಮೀಟರ್. ಸೊ ಹಾಗಾಗಿ ನಾನು ಹೆಚ್ಚಾಗಿ ಅಲ್ಲಿ ಹೋದ್ರು ಕೂಡ ಅಲ್ಲಿ ಬಹಳಷ್ಟು ಕೆಲಸ, ಯಾಕಂದ್ರೆ ನಮ್ಗೆ ಇಲ್ಲಿ ಬರೋದಂಥದ್ದು 7 ತಾಲೂಕು, ಇಲ್ಲಿ ಬರೋದು 1 ತಾಲೂಕು ಬರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಗಮನ ಅಲ್ಲಿ ಕೊಡುವಂತ ಕೆಲಸನ ಮಾಡಿ, ಆಮೇಲೆ ಇವತ್ತು ಸುಮಾರು ಏನಿಲ್ಲ 1,290 ಕೋಟಿ ರೂಪಾಯಿ ಅನುದಾನನ ಕಡೂರು ಭಾಗ ಕೊಡುವಂತ ಕೆಲಸನ ಮಾಡಿದ್ದೀನಿ. ಅಂದ್ರೆ ವಿತ್ ಬೀಯಿಂಗ್ ಅನ್ ಅಪೋಸಿಷನ್ ಕ್ಯಾಂಡಿಡೇಟ್. ಬಟ್ ಈಗ ಆಡಳಿತ ಪಕ್ಷಕ್ಕೆ ಬರೋದ್ರಿಂದ ಅಂದ್ರೆ ಈಗಾಗ್ಲೇ ಎಲ್ಲ ಕಡೆನೂ ಮೈತ್ರಿ ಆಗಿದೀವಿ. ಈಗಾಗ್ಲೇನೆ ಸರ್ವೆನೂ ಹೇಳ್ತಾ ಇದೆ ಮೋರ್ ದೆನ್ ಅಬೌಟ್ 380-390 ಮೇಲೆ ಬರುತ್ತೆ ಆಗ್ಲೇ ಹೇಳ್ತಾ ಇದಾರೆ. ಸೊ ಎಲ್ಲರಿಗೂ ವಿಶ್ವಾಸ ಇದೆ ಮೋದಿ ಅವ್ರು ಮತ್ತೊಮ್ಮೆ ಬರ್ಬೇಕು ಅನ್ನೋದು.
ಸೊ ಹಾಗಾಗಿ ನನಗೊಂದು ಅವಕಾಶ ಕೊಟ್ರೆ ಆಡಳಿತ ಪಕ್ಷದಲ್ಲಿ ಮೋದಿ ಅವರ ಕೈ ಕೆಳಗಡೆ 100% ಇನ್ನೂ ಹೆಚ್ಚಿನ ಅನುದಾನ ತರಂತ ಕೆಲಸ ಮಾಡಿ ಅಲ್ಲಿನ ಭಾಗದ ಇನ್ನೂ ಹೆಚ್ಚಿನ ವಿಶ್ವಾಸ ಪಡೆಯುವಂತ ಕೆಲಸ ಮಾಡಿ. ಅದು ಜನರಿಗೆ ರೀಚ್ ಆಗ್ತಾ ಇದೆ 100%. ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಿರಿ ಅನ್ಕೊಳ್ತೀನಿ ಎಲ್ಲ ಕ್ಷೇತ್ರಗಳು. ಇನ್ನು ಎಲ್ಲೆಲ್ಲಿ ಬಾಕಿ ಉಳಿದಿದೆ ಜನರನ್ನ ಭೇಟಿ ಮಾಡೋದು? ನಾನು ಇದೊಂದು ಸೆಕೆಂಡ್ ರೌಂಡ್ ಸ್ವಲ್ಪ ದಿವಸಗಳು ಮಾತ್ರ ಇರೋದು. ಇದೊಂದು ಸೆಕೆಂಡ್ ರೌಂಡ್ ಮಾಡ್ತಾ ಇದೀನಿ. ಸೊ ಇವತ್ತು ಬೆಳಗೋಡು ಬಂದಿದ್ದೀನಿ. ಬೆಳಗೋಡಲ್ಲಿ ಇವತ್ತು ಒಂದು ಸಭೆ ಇಟ್ಕೊಂಡು ಈಗ ಸಭೆ ಮುಗಿಸಿ ಆಡ್ಬಾಳ್ ಹೋಗ್ತೀನಿ. ಅಂದ್ರೆ ಈಗ ZP ಲೆವೆಲ್ ಅಲ್ಲಿ ಇನ್ನೊಂದು ರೌಂಡ್ ಎಲ್ಲಾ ಕಡೆನೂ ZP ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ತಾವು ಯುವ ನಾಯಕರಾಗಿದ್ದೀರಿ. ಅಪೋಸಿಟ್ ಪಾರ್ಟಿಯಲ್ಲೂ ಕೂಡ ಯುವ ನಾಯಕರಿದ್ದಾರೆ. ಹೇಗೆ ಈ ಸ್ಪರ್ಧೆ ಹೇಗೆ ಅನಿಸ್ತಾ ಇದೆ ತಮಗೆ? ಏನ್ ತೊಂದರೆ ಇಲ್ಲ. ಈಗ ನಾವೆಲ್ಲ ಕೆಲಸ ಮಾಡಿದೀವಿ, ಜನದ ಜೊತೆ ಇದ್ದೀವಿ, ಜನ ನಿತ್ಯ ಸಕ್ರಿಯವಾಗಿ ನಾವು ಜನದ ಜೊತೆ ಇದ್ದು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ಅದನ್ನ ಗುರುತಿಸಿ ಇವತ್ತು ಜನ ಎಲ್ಲರೂ ಕೂಡ ಒಂದು ವಿಶ್ವಾಸನ ಇಟ್ಟು ಖಂಡಿತವಾಗ್ಲೂ ಮತ್ತೊಮ್ಮೆ ನಾವು ಪ್ರಜ್ವಲ್ ರೇವಣ್ಣ ಶಕ್ತಿ ತುಂಬಬೇಕು ಒಂದು ವಿಶ್ವಾಸ. ಓಕೆ, ನಿಮ್ಮ ಬಿಡುವಿನ ಸಮಯದಲ್ಲಿ ಏನೇನ್ ಮಾಡ್ತೀರಿ? ನಿಮ್ ಹಾಬೀಸ್ ಒಂದಿಷ್ಟು ಶೇರ್ ಮಾಡ್ಬಿಟ್ಟು, ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ನಮ್ಮ ವೀಕ್ಷಕರಿಗೆ. ಏನ್ ಹಾಬೀಸ್ ಇಲ್ಲ, ಒಂದೊಂದ್ಸರಿ ಕುಕ್ ಮಾಡ್ತೀನಿ. ಹೌದಾ? ಅಂದ್ರೆ ನನ್ನ ಸ್ನೇಹಿತರುಗಳ ಜೊತೆ ಸೇರ್ಕೊಂಡಾಗ. ಸೊ ಹಾಗಾಗಿ ನನಗೆ ವೈಲ್ಡ್ ಲೈಫ್ ಬಗ್ಗೆ ಬಹಳ ಇಂಟ್ರೆಸ್ಟ್. ಹೌದಾ? ಫಿಶಿಂಗ್, ವೈಲ್ಡ್ ಲೈಫ್. ಸೊ ಹಾಗಾಗಿ ಅಂತವೆಲ್ಲ ಒಂಚೂರು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂತ ಜಾಸ್ತಿ ಕಾನ್ಸಂಟ್ರೇಟ್. ಫ್ರೆಂಡ್ಸ್ ಎಲ್ಲ ಕೇಳ್ತಾರ ಯಾವಾಗ ಮದುವೆ ಅಂತ? ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಓಕೆ, ನಿಮ್ಮ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದಯವಿಟ್ಟು ಈ ಸರಿ ಏನು ನಾನು ಮಾಡಿರೋಂಥ ಕೆಲ್ಸಗಳು ನಿಮ್ ಜೊತೆ 14 ವರ್ಷದ ಸೇವೆ ಏನ್ ನಿಮ್ ಜೊತೆ ನಿರಂತರವಾಗಿ ನಿಮ್ ಜೊತೆ ನಿಂತು ಕೆಲಸ ಮಾಡ್ಕೊಂಡಿದ್ದೀನಿ. ಹಾಗೆ ಸಮಗ್ರವಾಗಿ ಎಲ್ಲಾ ಕಷ್ಟ ಸುಖಕ್ಕೆ ಭಾಗಿಯಾಗಿ ನಿಮ್ ಜೊತೆ ಇದ್ದು ನೀವು ಶಕ್ತಿ ತುಂಬುತ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮಾಡೋಣ. ನಾನು ಕೂಡ ಅದರಲ್ಲಿ ಒಬ್ಬ ಸೇವಕನಾಗಿ ಅವ್ರ ಜೊತೆ ಸೇರಿ ನಾನು ಈ ಜಿಲ್ಲೆಗೆ ಮತ್ತೊಮ್ಮೆ ಸೇವೆ ಸಲ್ಲಿಸುವಂತ ಕೆಲಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನೆಲ್ಲ ಮನವಿ ಮಾಡ್ತಾ ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ, ಪ್ರಜ್ವಲ್ ಅವರ ಮಾತುಗಳನ್ನ ಗಮನಿಸಿದ್ರಿ. ಬಹಳ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಡಿಸೈಡ್ ಮಾಡಬೇಕಾದವರು ನೀವು. ಸರಿಯಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಮತ್ತು ಮತದಾನವನ್ನ ಖಂಡಿತವಾಗ್ಲೂ ಎಲ್ಲರೂ ತಪ್ಪದೇ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.